ಸಮಯದಲ್ಲಿ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಪರಿಶುದ್ಧಾತ್ಮ ದೇವರು ದಿನಕರೆಯರ ಸಂಗಡ ನಮ್ಮೆಲ್ಲರೊಂದಿಗೆ ಮಾತಾಡಲು ಇಷ್ಟಪಟ್ಟಿದ್ದಾರೆ. ಚಪ್ಪಲು ಹೊಡೆದು ಈ ಸಮಯದಲ್ಲಿ ಮಹಾರಾಜಕ್ಕೂ ವಿಷಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿದನಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತಣಿ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಹೋದವಾರ ನಾವು ಧ್ಯಾನ ಮಾಡಿದಂಥ ಸಂದೇಶ ಏನಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ರು ಎಂಬುದಾಗಿ ಹೇಳ್ರಿ. ಯಾವ ವಿಷಯ ಇತ್ರಮ್ಮ? ದೇವರ ವಾಕ್ಯವನ್ನು ಮರಿಬೇಡ್ರಿ ಅಂತಂದ್ರೆ ಎಲ್ಲರೂ ಅದನ್ನೇ ಏನು ಮಾಡುವಂಥವ್ರಾಗಿದ್ದೀವಿ? ಮರೆಯುವಂಥವ್ರಾಗಿದ್ದೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯಾರು ದೇವರ ವಾಕ್ಯವನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾರೋ ಅವರು ಸಾಕ್ಷಿಯ ನಿಮಿತ್ತವಾಗಿ, ದೇವರ ವಾಕ್ಯದ ಬಲದ ನಿಮಿತ್ತವಾಗಿ ಸೈತಾನನನ್ನು ಏನ್ ಮಾಡಿದ್ರಂತೆ? ಸೋಲಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಅನೇಕರು ನಾವು ದೇವರ ವಾಕ್ಯವನ್ನು ಏನ್ ಮಾಡಲ್ಲ, ನಾವು ಆ ವಾಕ್ಯದ ಬಲವನ್ನ ಆಶ್ರಯಿಸಿಕೊಳ್ಳಲಾರದ ಹಾಗೆ ನಾವು ಬಿದ್ದು ಹೋಗುವಂತ ಸ್ಥಿತಿಯಲ್ಲಿ ಇರುವಂತವರಾಗಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು ಎಂಬುದಾಗಿ. ವಾಕ್ಯವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಓದುವವರು ಯಾವ ವಾಕ್ಯ ಇತ್ರಿ? ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ, ಏನನ್ನ ನೋಡುತ್ತಾ ನಿಂತಿದ್ದೀರಿ ಎಂಬುದಾಗಿ ದೇವದೂತರು ಆ ಯೇಸು ಸ್ವಾಮಿಯವರ ಶಿಷ್ಯರಿಗೆ ಕೇಳಿದಾಗ ಅವರು ಆ ಪ್ರಶ್ನೆಗೆ ಉತ್ತರವನ್ನ ಕೊಡಲಾರಂತ ಒಂದು ಸ್ಥಿತಿಯಲ್ಲಿ ಪುನಃ ತದೇಕ ದೃಷ್ಟಿಯಿಂದ ಮೇಲಕ್ಕೆನೇ ನೋಡ್ತಾ ಇದ್ದಾನೆ. ದೇವದೂತರು ವಿವರಿಸಿದಾಗ, ನೀವು ಯಾವ ಯೇಸು ಸ್ವಾಮಿಯನ್ನ ಭೂಮಿಯಿಂದ ಆಕಾಶದ ಒಳಗಡೆ ಒಯ್ಯಲ್ಪಡುವುದನ್ನು ನೀವು ನೋಡ್ತಾ ಇದ್ದೀರೋ, ಅದೇ ಯೇಸು ಕ್ರಿಸ್ತನ ಪುನಃ ಆಕಾಶದಿಂದ, ಪರಲೋಕದಿಂದ ಆತನು ಮೇಘ ವಾಹನ ರೂಢನಾಗಿ ಪುನಃ ಭೂಮಿಯ ಮೇಲೆ ಬರಲಿಕ್ಕಿದ್ದಾನೆ ಎಂಬುದಾಗಿ ಹೇಳಿ ಅವರನ್ನ ಧೈರ್ಯಪಡಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಏನನ್ನು ನೋಡುತ್ತಾ ಈ ಜೀವಿಸಬೇಕಂತ ಹೇಳಿ ನಾವು ನೋಡುವಾಗ ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನನ್ನೇ ನೋಡುತ್ತಾ ನಾವು ಜೀವಿಸಬೇಕು. ಆತನು ವಾಗ್ದಾನ ಮಾಡಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ, ಮೇಘಗಳೊಂದಿಗೆ ನಾನು ಬರಲಿಕ್ಕಿದ್ದೇನೆ, ನೀವು ನನ್ನನ್ನ ಕಾಣುವಿರಿ ಎಂಬುದಾಗಿ. ಹಲ್ಲೆಲೂಯಾ. 21ನೇ ಅಧ್ಯಾಯ 28ನೇ ವಚನ ಲೋಕನ ಬರೆದ ಸುವಾರ್ತೆಯಲ್ಲಿ ಆ ವಚನವನ್ನು ನಾವು ನೋಡಿದಂಥವರಾಗಿದೆ. ನಾವು ಕ್ರಿಸ್ತನನ್ನೇ ಎದುರು ನೋಡುವವರಾಗಿ ಇರಬೇಕು. ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಪರಲೋಕದಿಂದ ಆತನು ಇಳಿದು ಬರುವಂತದನ್ನ ನಾವು ಆಲೋಚಿಸುವವರಾಗಿ, ಅದನ್ನೇ ಎದುರು ನೋಡುವವರಾಗಿ ನಾವು ಇರಬೇಕು. ಎರಡನೇದಾಗಿ ನಾವು ನೋಡಿದ್ದೇವೆ, ನಾವು ನಮ್ಮ ದೇಹದ ಮೇಲೆ ಬದಲಾವಣೆ ಎನ್ನುವಂಥದ್ದು ಬರಲಿಕ್ಕಿದೆ. ಈ ಒಂದು ಮಣ್ಣಿನ ಶರೀರ ಮಹಿಮೆಯ ಶರೀರವಾಗಿ ಮಾರ್ಪಾಟಾಗ್ಲಿಕ್ಕಿದೆ. ಹಲ್ಲೆಲೂಯಾ. ಈ ಶರೀರ ಏನ್ರಿ? ಇದಕ್ಕೆ ಆಯಸ್ಸಿದೆ. ಸ್ವಲ್ಪ ಆಯಸ್ಸಿಗೆ ಈ ಶರೀರ ಮಣ್ಣಿನಿಂದ ಬಂದಿರುವಂಥದ್ದು ಮಣ್ಣಿಗೆ ಏನಾಗುತ್ತೆ? ಹೋಗುತ್ತೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನನ್ನ ನಂಬುವಾಗ ನಾವು ಸಂಪೂರ್ಣವಾಗಿ ಮಹಿಮೆಯ ಶರೀರ ಉಳ್ಳವರಾಗಿ ಏನಾಗ್ತೀವಿ? ನಾವು ಮಾರ್ಪಾಟಾಗ್ತೀವಿ. ಅದನ್ನ ನಾವು ಎದುರು ನೋಡುವವರಾಗಬೇಕು. ತೀತನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಇದನ್ನು ಕೆಲವು ವಚನಗಳು ನಾವು ಓದುವಾಗ ಅನೇಕ ವಿಷಯಗಳನ್ನು ನಾನು ಅಲ್ಲಿ ಏನ್ ಮಾಡಿದೆ? ತಿಳಿಸಿದೆ. ಪ್ರಿಯರೇ, ನಮ್ಮ ದೇಹವೆಂಬ ಗುಡಾರವು ಕಿತ್ತಲ್ಪಟ್ಟರೂ ಕೂಡ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ನೋಡ್ತಾ ಇರ್ತೇವೆ. ಮತ್ತೊಂದು ದೇಹ, ಅದು ಒಂದು ಮಹಿಮೆಯ ಒಂದು ಶರೀರ ಎನ್ನುವಂಥದ್ದು ನಮ್ಮೆಲ್ಲರಿಗೋಸ್ಕರವಾಗಿ ಇರುವಂತದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ನಾವು ಎದುರು ನೋಡ್ಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತನು ಬರ್ಲಿಕ್ಕಿದ್ದಾನೆ, ಆತನನ್ನು ಎದುರು ನೋಡುವವರಾಗಿರುವಂಥದ್ದು ಮಾತ್ರವಲ್ಲ, ನಮ್ಮ ದೇಹದಲ್ಲಿ ಆತನು ಬರುವಾಗ ಆಗುವಂತ ಬದಲಾವಣೆಯನ್ನ ನಾವು ಎದುರು ನೋಡುವವರಾಗಬೇಕು. ಮೂರನೇದಾಗಿ ದೇವರು ನನಗಾಗಿ ನಿನಗಾಗಿ ವಾಸಿಸಲಿಕ್ಕೆ ಆತನು ಒಂದು ಪಟ್ಟಣವನ್ನು ಸಿದ್ಧ ಮಾಡಿದಾನೆ. ಯಾವುದನ್ನು ಸಿದ್ಧ ಮಾಡಿದನಂತೆ? ಪಟ್ಟಣ, ಪರಲೋಕದ ಒಂದು ಪಟ್ಟಣ, ಪರಿಶುದ್ಧವಾದಂತಹ
ಪಟ್ಟಣ ದೇವರೇ ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂತ ಪಟ್ಟಣ, ದೇವರೇ ಬುನಾದಿ ಹಾಕಿರ್ತಕ್ಕಂತ ಪಟ್ಟಣ ಪ್ರಿಯರೇ, ಬಂಗಾರದ ಪಟ್ಟಣ. ಆ ಪಟ್ಟಣವನ್ನ ನಾವು ಎದುರು ನೋಡಬೇಕು. ಆ ಪಟ್ಟಣವನ್ನು ಯಾರು ಎದುರು ನೋಡಿದ್ರಂತೆ? ಅಬ್ರಹಾಮ, ಇಸಾಕ, ಯಾಕೋಬರು ಆ ಪಟ್ಟಣವನ್ನ ಎದುರು ನೋಡಿ ಅವ್ರು ಏನ್ ಮಾಡಿದ್ರಂತೆ? ಜೀವಿಸಿದರು ಪ್ರಿಯರ. ಆ ವಿಷಯವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ನಾವು ಏನ್ ಮಾಡಿದ್ವಿ? ನೋಡಿದಂತವರಾಗಿದ್ದೇವೆ. ಅಳಿದು ಹೋಗದ ಶಾಶ್ವತವಾಗಿರ್ತಕ್ಕಂಥ ದೇವರು ನಿರ್ಮಿಸಿರ್ತಕ್ಕಂಥ ಸುಂದರವಾದಂತಹ ಪಟ್ಟಣ ಪ್ರಿಯರೇ. ಮನುಷ್ಯರು ನಿರ್ಮಾಣ ಮಾಡಿರ್ತಕ್ಕಂಥವುಗಳೇ ಎಷ್ಟೋ ಅಂದ ಚಂದಗಳಾಗಿ ಇರುವಾಗ ಕೆಲವೊಂದು ಭೂಕಂಪಗಳು, ಏನಾದ್ರೂ ಅನಾಹುತಗಳು ಬಂದಾಗ, ಏನಾದ್ರೂ ಸಮಸ್ಯೆಗಳು ಬಂದಾಗ ಆ ಪಟ್ಟಣಗಳು ಏನಾಗ್ಬೋದು? ಅಳಿದು ಹೋಗ್ಬೋದು. ಆದ್ರೆ ದೇವರು ನಿರ್ಮಾಣ ಮಾಡಿ ಸಂಕಲ್ಪಿಸಿದಂತ ಪಟ್ಟಣ ಎಂದಿಗೂ ಕೂಡ ಏನಾಗಲ್ಲ, ನಾಶವಾಗೋದಿಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ. ಆ 3ನೇದು ಮಾತ್ರವಲ್ಲ, ಪಟ್ಟಣವನ್ನ ಮಾತ್ರವಲ್ಲ, 4ನೇದಾಗಿ ನಾವು ಏನನ್ನ ಎದುರು ನೋಡ್ಬೇಕ್ರಿ? ನೂತನವಾದಂತ ಆಕಾಶ, ನೂತನವಾದಂತ ಭೂಮಂಡಲ. ಈಗ ನಮ್ಮ ಕಣ್ಣಿಗೆ ಕಾಣುವಂತ ಈ ಭೂಮಿ, ಕಣ್ಣಿಗೆ ಕಾಣುವಂತ ಈ ಆಕಾಶವನ್ನ ದೇವರು ಏನ್ ಮಾಡ್ತಾನೆ? ಅಳಿಸಿ ಹಾಕ್ತಾನೆ. ನಾಶನಕ್ಕೋಸ್ಕರವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ನಾಶನ ಜಲಪ್ರಳಯದ ಮೂಲಕವಾಗಿ ಭೂಮಿಯನ್ನ ದೇವರು, ಭೂಮಿಯಲ್ಲಿ ವಾಸಿಸುವಂತ ಎಲ್ಲವುಗಳನ್ನ ದೇವರು ನಾಶ ಮಾಡಿದ್ರೆ, 2ನೇದಾಗಿ ಏನ್ ಮಾಡಿದನ್ರಿ? ಅಗ್ನಿ ಪ್ರಳಯ ಎನ್ನುವಂಥದ್ದು ಬರ್ಲಿಕ್ಕಿದೆ, ಬೆಂಕಿ ಎನ್ನುವಂಥದ್ದು ಬರ್ಲಿಕ್ಕಿದೆ. ಆ ಬೆಂಕಿಯ ಮೂಲಕವಾಗಿ ಎಲ್ಲವೂ ಕೂಡ ಕಣ್ಣಿಗೆ ಕಾಣುವ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಎಲ್ಲವೂ ಕೂಡ ಏನಾಗುತ್ತಂತೆ? ಲಯವಾಗಿ ಹೋಗುತ್ತೆ. ಆದ್ರೆ ದೇವರು ತನ್ನನ್ನು ನಂಬಿದಂತ ಮಕ್ಕಳಿಗಾಗಿ ಏನನ್ನು ಸಿದ್ಧ ಮಾಡಿದನಂತ್ರಿ? ನೂತನ ಆಕಾಶ, ನೂತನ ಭೂಮಂಡಲವನ್ನ ಸಿದ್ಧ ಮಾಡಿದನ. ಅಲ್ಲಿ ಯಾವಾಗಲೂ ನೀತಿ ಎನ್ನುವಂಥದ್ದು ವಾಸಿಸುತ್ತೆ ಪ್ರಿಯರ. ಅದರ ಕುರಿತಾಗಿ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ರಿಂದ 14 ವಚನಗಳನ್ನು ಓದುವಾಗ ಅದನ್ನ ನಾವು ನೋಡಿದಂತವರಾಗಿದೆ. 5ನೇದಾಗಿ ನಾವು ಏನನ್ನ ಎದುರು ನೋಡ್ಬೇಕಂತಂದ್ರೆ, ದೇವರು ನಮ್ಮನ್ನ ಜಯವೀರನನ್ನಾಗಿ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾವು ಚಾಂಪಿಯನ್ಶಿಪ್ ಎಂಬುದಾಗಿ ನಾವು ಕರಿತೀವಿ. ಜಯ ಎನ್ನುವಂಥದ್ದನ್ನ ನಾವು ಎದುರು ನೋಡ್ಬೇಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 1ರಿಂದ 3 ವಚನಗಳು ನಾವು ನೋಡುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಅವಮಾನಗಳು, ಅನೇಕವಾದಂತ ಭಯಂಕರವಾದಂತ ಭಕ್ತಿಯ ಜೀವಿತಕ್ಕೆ ವಿರುದ್ಧವಾದಂತ ಕಾರ್ಯಗಳು, ಭಕ್ತಿಯ ವಿಷಯದಲ್ಲಿ ನಮ್ಮನ್ನ ಅವಮಾನ ಪಡಿಸುವಂತ ಸಂಗತಿಗಳು ಎದುರಾಗುವಾಗ, ನಮಗಿರುವಂತ ಈ ಅವಮಾನ ಸ್ವಲ್ಪ ಎಂಬುದಾಗಿ ನೆನೆಸಿ ಮುಂದೆ ದೇವರು ನಮಗೆ ಕೊಡುವಂತ ಜಯವನ್ನ, ದೇವರು ನಮಗೆ ಕೊಡುವಂತ ಬಹುಮಾನಗಳನ್ನ, ಅವುಗಳನ್ನ ನಾವು ನೆನಪಿನಲ್ಲಿಟ್ಟುಕೊಂಡು ಆ ವಾಗ್ದಾನಕ್ಕಾಗಿ ನಾವು ಕಾದುಕೊಂಡಿದ್ದು, ಅವುಗಳನ್ನ ಯಾವ ರೀತಿಯಾಗಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬರೋದರ ಮೂಲಕವಾಗಿ ಶಿಲುಬೆಯ ಮೇಲೆ ಇರುವಂತ ಮರಣವನ್ನ, ಆತನ ಅವಮಾನವನ್ನೆಲ್ಲ ಲಕ್ಷ್ಯ ಮಾಡಿ ಮುಂದಿರ್ತಕ್ಕಂಥ ಜಯವನ್ನ ಯಾವ ರೀತಿಯಾಗಿ ಎದುರು ನೋಡಿದ್ನೋ, ನಾವು ಕೂಡ ಅದೇ ರೀತಿಯಾಗಿ ನಮಗಿರುವಂತ ಜಯವನ್ನ ನಾವೇನ್ ಮಾಡ್ಬೇಕು? ಎದುರು ನೋಡುವವರಾಗಿ ಇರಬೇಕು ಪ್ರಿಯರೇ. ಎಲ್ಲ ವಿಷಯಗಳನ್ನ ನಾವು ಓದುವಾರ ಧ್ಯಾನ ಮಾಡಿದ್ವಿ. ಅನೇಕರು ಬಂದಿದ್ದಿಲ್ಲ, ಅದಕ್ಕಾಗಿ ರಿಪೀಟ್ ಮಾಡಲಾಯ್ತು. ಈ ಸಮಯದಲ್ಲಿ ಒಂದು ಹೊಸದಾದಂತ ಸಂದೇಶದ ಕಡೆಗೆ ಹೋಗೋಣ. ಕಮಿಟ್ಮೆಂಟ್ ಎನ್ನುವಂತ ಒಂದು ಸಂಗತಿಯನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನೀವು ಲೋಕದಲ್ಲಿ ನೋಡುವಾಗ ಕೆಲವೊಬ್ರು ಉಗ್ರಗಾಮಿಗಳು ಎಂಬುದಾಗಿ ವಾಸಿಸುವಂತ ಜನರ ಮಧ್ಯದಲ್ಲಿ ನಾವು ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. LTT ಸಂಸ್ಥೆ ಆಗಿರ್ಬೋದು, ಇನ್ನು ಬೇರೆ ಬೇರೆ ಅನೇಕ ಉಗ್ರಗಾಮಿಗಳು ಅವ್ರು ಏನ್ ಮಾಡ್ತಾರ್ರಿ? ತಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನ ಮಾಡುವುದಕ್ಕಾಗಿ ತಮ್ಮ ಪ್ರಾಣವನ್ನಾದರೂ ಕೂಡ ಬಲಿಯಾಗಿ ಅರ್ಪಿಸಿ ಅವ್ರು ಏನ್ ಮಾಡ್ತಾರೆ? ಆ ಕಾರ್ಯದಲ್ಲಿ ಮುನ್ನುಗ್ಗುವಂತವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಅವರೇ ಆ ರೀತಿಯಾಗಿ ಇರಬೇಕಾದ್ರೆ ದೇವರನ್ನ ನಂಬಿದಂತ ಮಗನು, ಮಗಳಾದಂತ ನೀನು ದೇವರ ವಿಷಯದಲ್ಲಿ ಎಷ್ಟು ರೀತಿಯಾಗಿ ಕಮಿಟ್ಮೆಂಟ್ ಉಳ್ಳವನಾಗಿ, ಸಮರ್ಪಣೆ ಮನೋಭಾವನೆ ಉಳ್ಳವನಾಗಿ ನೀನು ಜೀವಿಸಬೇಕಾಗಿರುವಂತದ್ದು ಎಷ್ಟು ಅವಶ್ಯಕ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮರ್ಪಣೆಯ ಜೀವಿತ ಬಹಳ ಮುಖ್ಯ. ನಾವು ಲೋಕದ ವಿಷಯಗಳಲ್ಲಿ ಸಮರ್ಪಿತರಾಗಿ ಜೀವಿಸುವಂತದ್ದಲ್ಲ. ನಾವು ಯಾವ ವಿಷಯಕ್ಕಾಗಿ ಸಮರ್ಪಿತರಾಗಿ ಜೀವಿಸಬೇಕ್ರಿ? ದೇವರಿಗಾಗಿ ಸಮರ್ಪಿತರಾಗಿ ನಾವು ಜೀವಿಸಬೇಕು. ದೇವರ ವಿಷಯಗಳಿಗಾಗಿ ನಾವು ಸಮರ್ಪಿತರಾಗಿ ಜೀವಿಸಬೇಕು. ಯಾವ ಯಾವ ಸಂಗತಿಗಳನ್ನ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕೆನ್ನುವಂಥದ್ದನ್ನ ಇವತ್ತಿನ ದಿವಸ ನಾವು ಆತ್ಮಿಕ ಪಾಠದಲ್ಲಿ ನಾವು ಕಲಿತುಕೊಳ್ಳೋದಕ್ಕೆ ಹೋಗೋಣ. ಸಮರ್ಪಣೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಪಾಠವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಸಮರ್ಪಣೆಯ ಜೀವಿತವನ್ನು ಉಳ್ಳವರಾಗಿ ಇಲ್ಲ, ಅನೇಕರು ಕಮಿಟ್ಮೆಂಟ್ ಲೈಫ್ ಅನ್ನು ಉಳ್ಳವರಾಗಿ ಇಲ್ಲ, ಅನೇಕರು ದೇವರಿಗೋಸ್ಕರವಾಗಿ ಜೀವಿಸಬೇಕೆನ್ನುವಂತ ಒಂದು ಭಯಭಕ್ತಿಯ ಒಂದು ಜೀವಿತ ಉಳ್ಳವರಾಗಿ ಇಲ್ಲ. ಅನೇಕರು ಏನ್ ಮಾಡ್ತಾ ಇದ್ದಾರೆ? ಭಕ್ತಿಯನ್ನ ತಣ್ಣಗಾದಂತ ಸ್ಥಿತಿಯಲ್ಲಿ ಮಾಡಿಕೊಂಡವರಾಗಿದ್ದಾರೆ. ದೇವರು ಯಾವುದನ್ನ ಹೇಳಿದನ್ನು ಆ ರೀತಿಯಾಗಿ ನಡೆಯಲಾರದಂತ ಸ್ಥಿತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ ಪ್ರಿಯರೇ. ಇವತ್ತಿನ ದಿವಸ ನಾವು ದೇವರಿಗೆ ನಮ್ಮ ವಿಧೇಯತೆಯ ಮೂಲಕವಾಗಿ, ನಂಬಿಕೆಯ ಮೂಲಕವಾಗಿ ನಮ್ಮ ಅಂಗಾಂಗಗಳನ್ನ, ನಮ್ಮ ಚಿಂತೆಯನ್ನ, ನಮ್ಮ ಎಲ್ಲಾ ಕಾರ್ಯಭಾರವನ್ನ, ನಮ್ಮ ದೇಹಗಳನ್ನ, ನಾವು ಅರ್ಪಿಸುವಂತ ಸ್ತೋತ್ರಗಳನ್ನ, ನಮ್ಮ ಕಾಣಿಕೆಗಳನ್ನ, ನಮ್ಮ
ಪ್ರಿಯವಾದಂಥವುಗಳನ್ನ, ನಮ್ಮ ಆತ್ಮವನ್ನ ದೇವರಿಗೆ ಸಮರ್ಪಿಸಿ ಜೀವಿಸುವಂತವ್ರು ನಾವು ಆಗೋಣ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರ ಸಮರ್ಪಣೆಯ ಮಾದರೀಕರವಾದಂತ ಜೀವಿತವನ್ನ, ಭಕ್ತಿಯ ಜೀವಿತವನ್ನ ಸತ್ಯವೇದದಲ್ಲಿ ಅನೇಕ ಸಾರಿ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ, ಬರೆಸಿದ್ದಾರೆ ಪ್ರಿಯರೇ. ಪರಿಶುದ್ಧಾತ್ಮ ದೇವರು ಅದು ನಮಗೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ 37ನೇ ಕೀರ್ತನೆ 5ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಮೊದಲನೇದಾಗಿ ನಮ್ಮ ಚಿಂತೆ ಎಲ್ಲವನ್ನ ದೇವರಿಗೆ ನಾವು ಸಮರ್ಪಿಸುವವರಾಗಿ ಇರಬೇಕು ಪ್ರಿಯರೇ. ಒಂದ್ಸಾರಿ ಈ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಆ ಭರವಸೆಯಿಂದ ಇರು, ಆತನೇ ಅದನ್ನ ಸಾಗಿಸುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಭೂಯಾತ್ರೆಯ ಚಿಂತೆ ಎಲ್ಲವನ್ನ ನೀನು ಯಾರಿಗೆ ವಹಿಸಬೇಕಾಗಿದೆ, ಯಾರಿಗೆ ಸಮರ್ಪಿಸಬೇಕಾಗಿದೆ? ದೇವರಿಗೆ ಸಮರ್ಪಿಸಬೇಕಾಗಿದೆ. ಅನೇಕರು ಚಿಂತಿಸುವಂತವರಾಗಿದ್ದಾರೆ. ಕೆಲವರು ಮಕ್ಕಳ ವಿಷಯದಲ್ಲಿ ಚಿಂತಿಸುವಂತವರಾಗಿರ್ತಾರೆ, ಮದುವೆ ಕಾರ್ಯಗಳ ವಿಷಯದಲ್ಲಿ ಚಿಂತಿಸುವಂತವರಾಗಿರ್ತಾರೆ, ಅವರಿಗೆ ಬಂದಿರತಕ್ಕಂತ ರೋಗಗಳ ವಿಷಯದಲ್ಲಿ ಚಿಂತಿಸುವಂತವರಾಗಿರ್ತಾರೆ, ತಾವು ಮಾಡುವಂತ ಕೆಲವೊಂದು ಕೆಟ್ಟ ವಿಷಯಗಳಿಗೋಸ್ಕರವಾಗಿ ಚಿಂತಿಸುವಂತವರಾಗಿರ್ತಾರೆ. ಅಯ್ಯೋ, ನಾನು ಎಷ್ಟು ದುಡಿದ್ರು ಕೂಡ ಏಳಿಗೆ ಎನ್ನುವಂಥದ್ದನ್ನು ನಾನು ಕಾಣ್ತಾ ಇಲ್ವಲ್ಲ, ನಾನು ಎಷ್ಟು ದುಡಿದ್ರು ಕೂಡ ಅಭಿವೃದ್ಧಿಯನ್ನು ನಾನು ಹೊಂದುತ್ತಾ ಇಲ್ವಲ್ಲ ಎಂಬುದಾಗಿ ಅನೇಕ ವಿಧದಲ್ಲಿ ಚಿಂತಿಸುವಂತವರು ಆಗಿರ್ತಾರೆ ಪ್ರಿಯರೇ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ನಿನ್ನ ಭೂ ಯಾತ್ರೆಯ ಚಿಂತೆ ಎಲ್ಲವನ್ನ ನೀನು ಯಾರ ಮೇಲೆ ವಹಿಸ್ಬೇಕಂತೆ? ದೇವರ ಮೇಲೆ ವಹಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಆತನ ಮೇಲೆ ನಿನ್ನ ಭೂಯಾತ್ರೆಯ ಚಿಂತೆ ಎಲ್ಲವನ್ನ ವಹಿಸಿಬಿಟ್ಟಾದ ಮೇಲೆ ನೀನು ಹೆಂಗಿರ್ಬೇಕು? ಭರವಸೆಯಿಂದ ಇರಬೇಕು. ಹಲ್ಲೆಲೂಯಾ. ಕೆಲವರು ಚಿಂತೆಯನ್ನ ಭಾನುವಾರ ಬಂದು ದೇವರ ಮುಂದೆ ಹೇಳ್ತಾರೆ, ಅದೇ ಚಿಂತೆಯನ್ನು ಮತ್ತೆ ಏನ್ ಮಾಡ್ತಾರೆ, ಅವರು ಹೊತ್ತುಕೊಂಡು ಮನೆಗೆ ಹೋಗ್ತಾರೆ ಪ್ರೇಯರ್. ಮತ್ತೆ ಭಾನುವಾರ ಬರ್ತಾರೆ, ಅದೇ ಚಿಂತೆ ಹೇಳ್ತಾರೆ, ಮತ್ತೆ ಏನ್ ಮಾಡ್ತಾರೆ, ಅದೇ ಚಿಂತೆಯನ್ನು ಹೊತ್ತುಕೊಂಡು ಹೋಗ್ತಾರೆ. ಆದ್ರೆ ಸತ್ಯದಲ್ಲಿ ಒಬ್ಬ ತಾಯಿ ಇದ್ದಾಳೆ ಪ್ರೇಯರ್. ಮೊದಲನೇ ಸಮುವೇಲನ ಪುಸ್ತಕದಲ್ಲಿ ಆಕೆ ಕುರಿತಾಗಿ ಬರೆಯಲ್ಪಟ್ಟಿದೆ. ಆಕೆ ಜೀವಿತದಲ್ಲಿ ಅನೇಕ ಚಿಂತೆಗಳು ಪ್ರೇಯರೆ, ಅನೇಕ ಅವಮಾನಕರವಾದಂತಹ ಸ್ಥಿತಿಗತಿಗಳು ಅಕ್ಕಪಕ್ಕದವರಲ್ಲಿ, ಸಮಾಜದಲ್ಲಿ, ಆಕೆಯ ಬಂಧು ವರ್ಗದಲ್ಲಿ, ರಕ್ತ ಸಂಬಂಧಿಕರಲ್ಲಿ ಅನೇಕವಾದಂತ ಅವಮಾನಕರವಾದಂತ ಸ್ಥಿತಿಯಲ್ಲಿ ಆಕೆ ಇರಬೇಕಾದ್ರೆ ಆಕೆ ಕೂಡ ನಿಮ್ಮ ರೀತಿಯಲ್ಲಿ ಆಲಯಕ್ಕೆ ಬರ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ. ಆದ್ರೆ ದೇವರ ಮುಂದೆ ಆಕೆ ತನ್ನ ಚಿಂತೆಯನ್ನು ಏನ್ ಮಾಡ್ತಾ ಇಲ್ಲ, ಹೇಳಿಕೊಳ್ತಾ ಇಲ್ಲ ಪ್ರೇರ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆಕೆಗೆ ಒಂದು ದಿವಸ ಬಂತು. ಆ ದಿವಸದಲ್ಲಿ ಆಕೆ ನೆನೆಸಿದ, ಅಯ್ಯೋ ಇವರೆಲ್ಲರೂ ನನ್ನವರೆಂಬುದಾಗಿ ನೆನೆಸಿದೆ, ಆದ್ರೆ ಯಾರು ಕೂಡ ನನ್ನನ್ನ ಹಿಡಿದುಕೊಳ್ತಾ ಇಲ್ಲ, ಯಾರು ಕೂಡ ನನಗೆ ಆದರಣೀಯಾಗಿ ನಿಲ್ತಾ ಇಲ್ಲ, ನನ್ನ ಯಜಮಾನ ನಿಲ್ತಾ ಇಲ್ಲ, ನನ್ನ ತಂಗಿ ನಿಲ್ತಾ ಇಲ್ಲ, ನನ್ನ ಸಹೋದರರು ನಿಲ್ತಾ ಇಲ್ಲ, ನನ್ನ ಸಹೋದರಿಯರು ಯಾರು ಕೂಡ ನನಗೆ ಆದರಣೆಯಾಗಿ ನಿಲ್ತಾ ಇಲ್ವಲ್ಲ, ನನ್ನ ಚಿಂತೆ ಇನ್ನೂ ಹೆಚ್ಚಾಗಿ ನನ್ನನ್ನ ಕಾಡಿಸ್ತಾ ಇದೆಯಲ್ವಾ, ನನಗೆ ಬಹಳ ವ್ಯಥೆಯಾಗಿ ಇದೆ ಅಲ್ವಾ ಅಂತೇಳಿ ದುಃಖದಿಂದ ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಆಕೆ ಏನ್ ಮಾಡ್ತಾ ಇದ್ದಾಳಂತೆ, ಪ್ರಾರ್ಥಿಸ್ತಾ ಇದ್ದಾಳೆ ಪ್ರೇರೆ. ಹಲ್ಲೆಲೂಯಾ. ಮೊದಲನೇ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಹೆಸರು ಹನ್ನಳು ಎಂಬುದಾಗಿ, ಆಕೆ ಗಂಡನ ಹೆಸರು ಎಲ್ಕಾನನ್ ಎಂಬುದಾಗಿ, ಆಕೆಯ ತಂಗಿಯ ಹೆಸರು ಪೆನಿನ್ನಳು ಎಂಬುದಾಗಿ. ಆ ಪೆನಿನ್ನಳಿಗೆ 5 ಜನ ಮಕ್ಕಳಿದ್ದಾಗಲೂ ಕೂಡ ಹನ್ನಳಿಗೆ ಮಕ್ಕಳಿರಲಾರ್ದಂತ ಸ್ಥಿತಿಯೇ ಆಕೆಯ ದುಃಖಕ್ಕೆ, ಆಕೆಯ ಚಿಂತೆಗೆ ಕಾರಣವಾಯಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಸನ್ನಿಧಾನಕ್ಕೆ ಬರುವಾಗ, ದೇವರ ಸಮೀಪಕ್ಕೆ ಬರುವಾಗ ನಿಮಗಿರುವಂತದ್ದೆಲ್ಲವನ್ನ ನೀವು ಆತನಿಗೆ ಸಮರ್ಪಿಸಿರಿ. ಮೊದಲನೇದಾಗಿ ನಿನ್ನ ಚಿಂತೆ ಏನಾಗಿದೆಯೋ, ನಿನ್ನ ಚಿಂತೆಯನ್ನು ದೇವರಿಗೆ ನೀನು ಸಮರ್ಪಣೆ ಮಾಡು. ಆ ತಾಯಿ ಸಂಪೂರ್ಣವಾಗಿ ಅಲ್ಲಿಯವರೆಗೆ ಆಕೆ ನೆನೆಸಿದ್ದೇ ಬೇರೆ, ಆಕೆ ಜೀವಿತ ಆಗಿದ್ದೇ ಬೇರೆ. ಸುಮಾರು 20 ವರ್ಷಗಳೆಂಬುದಾಗಿ ನಾವು ಆಕೆಯ ಒಂದು ಜೀವಿತವನ್ನು ನಾವು ನೋಡುವಾಗ, ಅನೇಕ ವರ್ಷಗಳ ಮಕ್ಕಳೆಲ್ಲರ ಸ್ಥಿತಿಯಲ್ಲಿ ಆಕೆ ಇದ್ದಾಗ ಸುಮಾರು 20 ವರ್ಷಗಳ ಕಾಲ ಆಕೆ ಅದೇ ಒಂದು ನೋವಿನಲ್ಲಿದ್ದಾಳೆ, ಅದೇ ಒಂದು ಕೊರಗಿನಲ್ಲಿದ್ದಾಳೆ, ಅದೇ ಒಂದು ಬಲಹೀನತೆಯಲ್ಲಿದ್ದಾಳೆ, ಅದೇ ಆಕೆಯ ಬಂಜತನ ಎನ್ನುವಂಥದ್ದು ಆಕೆಗೆ ನೋವನ್ನ ತರುತ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನ ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನ ಕೆಣಕಿ ಏನ್ ಮಾಡ್ತಿದ್ದಂತೆ, ನೋಯಿಸುತ್ತಾ ಇದ್ದಳು ಎಂಬುದಾಗಿ. ಹಲ್ಲೆಲೂಯಾ. ವರ್ಷ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಆದ್ರೆ ಆ ಚಿಂತೆಯನ್ನ ಆಕೆ ಅದೇ ರೀತಿಯಾಗಿ ಆಕೆ ಏನ್ ಮಾಡಿದ್ದಾಳೆ, ಇಟ್ಟುಕೊಂಡಿದ್ದಾಳೆ ಪ್ರಿಯರೇ. ನಾವು ಒಂದ್ಸಾರಿ ನಾವು ನೋಡ್ತಾ ಇದ್ದ 10ನೇ ವಚನದಲ್ಲಿ, ಆಗ ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ತನ್ನ ಚಿಂತೆ ಎಲ್ಲವನ್ನ ದೇವರಿಗೆ ಏನ್ ಮಾಡ್ತಾ ಇದ್ದಾಳೆ, ಆಕೆ ಸಮರ್ಪಿಸ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ, ತನ್ನ ಚಿಂತೆ ಎಲ್ಲವನ್ನ ದೇವರ ಮುಂದೆ ಆಕೆ ಹೇಳಿಕೊಳ್ತಾ ಇದ್ದಾಳೆ. ಬಹಳ ಕಣ್ಣೀರಿನಿಂದ, ಕಣ್ಣೀರು ಸುರಿಸುತ್ತಾ ದುಃಖದಿಂದ, ಸೇನಾಧೀಶ್ವರ
ಸರ್ವೇಶ್ವರನಾದ ಯೆಹೋವನೇ, ನಿನ್ನ ದಾಸಿಯಾದಂತ ನನ್ನನ್ನ ನೀನು ಕರುಣಿಸು, ನನ್ನ ದುಃಖವನ್ನ ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನ ನೀನು ಅನುಗ್ರಹಿಸು ಎಂಬುದಾಗಿ ಆಕೆ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾಳ್ರಿ, ಪ್ರಾರ್ಥಿಸ್ತಾ ಇದ್ದಾಳೆ ಪ್ರೇರೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಪ್ರಾರ್ಥನೆ ಎಂತ ಪ್ರಾರ್ಥನೆ ಆಗಿತ್ತಂತೆ, ಆಕೆಯ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲಾ ಚಿಂತೆಯನ್ನ ದೇವರಿಗೆ ಸಮರ್ಪಿಸುವಂತ ಪ್ರಾರ್ಥನೆ ಆಗಿತ್ತು ಪ್ರೇರೆ. ಆಕೆ ಪ್ರಾರ್ಥನೆ ಮಾಡಿ ಎದ್ದು ಹೋಗುವಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ 16ನೇ ವಚನದಲ್ಲಿ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ, ಈವರೆಗೆ ಎಂತ ಚಿಂತೆ ಅಂತ ಹೇಳ್ತಾ ಇದೆ ವಾಕ್ಯ, ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು ಪ್ರಿಯರೇ. ಹಲ್ಲೆಲೂಯಾ. ಆಕೆ ಅರಿಕೆ ಮಾಡ್ತಾ ಇದ್ದಾಳೆ, ದೇವರಿಗೆ ಸಮರ್ಪಿಸ್ತಾ ಇದ್ದಾಳೆ. ಏನನ್ನು ಸಮರ್ಪಿಸ್ತಾ ಇದ್ದಾಳೆ? ಆಕೆಗಿರ್ತಕ್ಕಂಥ ಚಿಂತೆ ಎಲ್ಲವನ್ನ ದೇವರಿಗೆ ಸಮರ್ಪಿಸಿದಾದ್ಮೇಲೆ ಅಲ್ಲಿರ್ತಕ್ಕಂಥ ಯಾಜಕರಾಗಿರ್ತಕ್ಕಂಥ ಏಲಿ ಅವರು ಏನ್ ಮಾಡಿದ್ರಂತ್ರಿ, ಆ ತಾಯಿಗೆ ಒಂದು ಮಾತನ್ನು ಕೊಡ್ತಾ ಇದ್ದಾರೆ, ಸಮಾಧಾನದಿಂದ ನೀನು ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ಏನ್ ಮಾಡ್ಲಿ, ಕೇಳಲಿ, ನೆರವೇರಿಸಲಿ ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಪುನಃ ಆಕೆ ಚಿಂತಿಸೋದಕ್ಕೆ ಹೋಗಲೇ ಇಲ್ಲ ಪ್ರಿಯರೇ. ಕಾರಣ ಒಂದೇ, ಆಕೆ ತನ್ನ ಚಿಂತೆ ಎಲ್ಲವನ್ನು ಯಾರಿಗೆ ಒಪ್ಪಿಸಿದಾಳೆ? ದೇವರಿಗೆ ಒಪ್ಪಿಸಿದಾಳೆ. ಹಲ್ಲೆಲೂಯಾ. ಇವತ್ತು ಅನ್ನಲೋಪಾದಿಯಲ್ಲಿ ಒಂದು ವೇಳೆ ನಿನ್ನಲ್ಲಿರ್ತಕ್ಕಂಥ ರೋಗ ನಿನ್ನನ್ನ ಚಿಂತೆಗೆ ಈಡು ಮಾಡಿದೆಯೇನು, ನಿನ್ನಲ್ಲಿರ್ತಕ್ಕಂಥ ಒಂದು ವೇಳೆ ಸಂತಾನವಿರಲಾರದಂತ ಸ್ಥಿತಿ ನಿನ್ನನ್ನ ಚಿಂತೆಗೆ ಈಡು ಮಾಡಿದೆಯೇನು, ಯಾವ ಕಾರ್ಯ ನೀನು ಆಗಬೇಕಾಗಿತ್ತಂತ ಅಂದುಕೊಂಡಿದ್ಯೋ ಆ ಕಾರ್ಯ ಆಗಲಾರದಂಥದ್ದು ನಿನ್ನನ್ನ ಚಿಂತೆಗೆ ಈಡು ಮಾಡಿದೆಯೇನು, ವಾಕ್ಯ ಹೇಳ್ತದೆ ಇವತ್ತು ನೀನು ಪ್ರಾರ್ಥಿಸು. ಅನ್ನಲೋಪಾದಿಯಲ್ಲಿ ಪಟ್ಟು ಹಿಡಿದು ನೀನು ಪ್ರಾರ್ಥಿಸು, ಅನ್ನಲೋಪಾದಿಯಲ್ಲಿ ಹೋರಾಡಿ ನೀನು ಪ್ರಾರ್ಥಿಸು, ದೇವರು ಖಂಡಿತವಾಗಿ ನಿನಗೆ ಜಯವನ್ನ ಕೊಡ್ತಾ ಇದ್ದಾನೆ. ಆಕೆಯ ಮುಖದಲ್ಲಿ ಪುನಃ ಕಣ್ಣೀರು ಕಾಣಲಿಲ್ಲ, ದುಃಖ ಕಾಣಲಿಲ್ಲ, ಚಿಂತೆ ಕಾಣಲಿಲ್ಲ. ಸಂಪೂರ್ಣವಾಗಿ ಆಕೆ ಭರವಸೆಯಿಂದ ಆ ಸ್ಥಳದಿಂದ ಹೋದ್ಲು ಪ್ರಿಯರೇ. ಮುಂದಿನ ವರ್ಷದಲ್ಲಿ ದೇವರು ಅದ್ಭುತವಾಗಿ ಆಕೆಯ ಗರ್ಭವನ್ನ ತೆರೆದರು ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಗರ್ಭ ಮುಚ್ಚಲ್ಪಟ್ಟಂತ ಗರ್ಭವಾಗಿತ್ತು, ಯಾವ ಗರ್ಭ ಬಂಜತನದಿಂದ ಕೂಡಿದ ಗರ್ಭವಾಗಿತ್ತು, ಅದೇ ಗರ್ಭದಲ್ಲಿ ದೇವರು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನು ಮಾಡಿದ್ರು ಪ್ರಿಯರೇ. ಯಾರು ಆಕೆಯನ್ನ ಕೆಣಕಿ ನೋಯಿಸ್ತಾ ಇದ್ರು, ಆ ನೋಯಿಸುವಂತ ಪೆನಿನ್ನಳ ಮಕ್ಕಳು 5 ಜನ ಆದ್ರೆ ದೇವರು ಅನ್ನಳಿಗೆ 6 ಜನ ಮಕ್ಕಳನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೆಚ್ಚಿನದಾಗಿ ನಿನಗೆ ಒದಗಿಸಿಕೊಡುವಂತ ದೇವರಾಗಿದ್ದಾನೆ. ನೀನು ನಂಬುವುದೇ ಆದರೆ, ಖಂಡಿತವಾಗಿ ನಿನ್ನ ಚಿಂತೆ ಎಲ್ಲವನ್ನ ದೇವರ ಮೇಲೆ ಹಾಕುವುದೇ ಆದರೆ ದೇವರು ಖಂಡಿತವಾಗಿ ನಿನ್ನನ್ನ ಭರವಸೆಯಿಂದ ನಡೆಸ್ತಾನೆ ಪ್ರಿಯರೇ, ನಿನ್ನನ್ನು ಉದ್ಧಾರ ಮಾಡ್ತಾನೆ. ಅದಕ್ಕಾಗಿ ಚಿಂತೆ ಉಳ್ಳವರಾಗಿರಬೇಡ್ರಿ. ಯೇಸು ಸ್ವಾಮಿ ಕೂಡ ಅನೇಕ ಸಾರಿ ಹೇಳಿದ್ರು, ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಆದಿತ್ಯ ಅಂತ ಹೇಳಿ. ನೀವು ಪ್ರಾರ್ಥನೆ ಮಾಡ್ರಿ, ದೇವರಿಗೆ ಒಪ್ಪಿಸ್ರಿ, ದೇವರು ಕಾರ್ಯ ಮಾಡಿರುವಂತದನ್ನ ನೀವು ಸಂಪೂರ್ಣವಾಗಿ ನಿರೀಕ್ಷೆಯಿಂದ ಜೀವಿಸ್ರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅನೇಕರು ಪ್ರಾರ್ಥನೆ ಮಾಡ್ರಿ ಅಂತಂದ್ರೆ ಏನ್ ಮಾಡ್ತಾರ್ರಿ, ದೇವರ ಹತ್ರ ಒಪ್ಪಿಸಿರುವಂತದನ್ನ ಪುನಃ ಪುನಃ ಒಪ್ಪಿಸುವಂತ ಸ್ಥಿತಿಯ ಕಡೆಗೆ ನಾವು ನೋಡ್ತಾ ಇದ್ವಿ. ಹಲ್ಲೆಲೂಯಾ. ಒಂದ್ಸಾರಿ ಒಬ್ಬ ದೈವ ಸೇವಕರು ಹೇಳಿದ್ರಂತೆ, ಬಹಳ ಬರಗಾಲದ ಒಂದು ಸ್ಥಿತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮುಂಗಾರು ಬೆಳೆ ಬಂದಿಲ್ಲ, ಮತ್ತೆ ಹಿಂಗಾರು ಕೂಡ ಬೆಳೆ ಬರಲಾರದ ಒಂದು ಸ್ಥಿತಿ ಆಗಿದೆ. ಆ ಸಮಯದಲ್ಲಿ ಸಭೆಯಲ್ಲಿ ಇರುವಂತ ನಾವುಗಳು ಪ್ರಾರ್ಥಿಸೋಣ, ಒಂದು ಪ್ರಾರ್ಥನೆ ಕೂಟವನ್ನು ಇಟ್ಟುಕೊಳ್ಳೋಣ, ಮಳೆ ಬರುವುದಕ್ಕಾಗಿ ಎಂಬುದಾಗಿ. ಆವತ್ತಿನ ದಿವಸ ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿರುವಾಗ ಆತನು ಪ್ರಾರ್ಥನೆ ಮಾಡಿದಾಗ ದೇವರು ಯಾವ ರೀತಿಯಾಗಿ ಬರಗಾಲವನ್ನು ನೀಗಿಸಿ ಮಳೆಯನ್ನು ಕೊಟ್ಟನು, ಅದೇ ರೀತಿಯಾಗಿ ನಾವು ಪ್ರಾರ್ಥಿಸೋಣ ಅಂತೇಳಿ ಸಭೆಯಲ್ಲಿ ಹೇಳಿದಾಗ ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ, ಪ್ರಾರ್ಥನೆಗೋಸ್ಕರವಾಗಿ ಸಿದ್ಧರಾಗಿ ಬರ್ತಾ ಇದಾರೆ. ಹಲ್ಲೆಲೂಯಾ. ಅವರೆಲ್ಲರ ಮಧ್ಯದಲ್ಲಿ ಒಬ್ಬ ಹುಡುಗಿ ಮಾತ್ರ ಏನ್ ಮಾಡ್ತಾ ಇದ್ದಾಳಂತೆ, ತಾನು ಬರುವಂತದ್ದು ಮಾತ್ರವಲ್ಲ, ಸತ್ಯವೇದವನ್ನು ಹಿಡಿದುಕೊಂಡು ಬರುವಂತದ್ದು ಮಾತ್ರವಲ್ಲ, ಆಕೆ ಏನ್ ತಗೊಂಡ್ಬಂದಿದ್ದಾಳಂತೆ, ಏನ್ ತಗೊಂಡ್ಬಂದಿದ್ದಾಳೆ, ಅನೇಕ ಸರಿ ಹೇಳಿ ಮರ್ತ್ಬಿಟ್ಟು, ಏನ್ ತಗೊಂಡ್ಬಂದಿದ್ದಾಳ್ರಿ, ಕೊಡೆಯನ್ನ ತೆಗೆದುಕೊಂಡು ಬಂದಿದ್ದಾಳೆ. ಏನ್ ತೆಗೆದುಕೊಂಡು ಬಂದಿದ್ದಾಳೆ, ಛತ್ರಿ ತಗೊಂಡು ಬಂದಿದ್ದಾಳೆ. ಆ ಮಗಳ ಒಂದು ವಿಶ್ವಾಸ, ನಂಬಿಕೆ ನೋಡ್ರಿ. ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ನಾವು ಹೋಗುವಾಗ ಮತ್ತೆ ಮಳೆ ಬರುತ್ತೆ, ನಾವು ಮನೆ ತಲುಪಬೇಕಾದ್ರೆ ಮುಟ್ಟಬೇಕಾದ್ರೆ ನಾವು ಮಳೆಯಲ್ಲಿ ನೆಂದು ಹೋಗಬಾರ್ದು, ನಾವೇನ್ ಮಾಡ್ಬೇಕು, ಛತ್ರಿನ ತೆಗೆದು. ಎಲ್ಲರೂ ಬರೀ ಕೈಲಿ ಬೀಸ್ಕೊಂಡ್ ಬಂದ್ರೆ ಈಕೆ ಮಾತ್ರ ನಂಬಿಕೆಯಿಂದ ಏನ್ ಮಾಡಿದಾಳ್ರಿ, ಛತ್ರಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಅದೇ ಅದ್ಭುತವನ್ನ ಇವತ್ತು ಕೂಡ ಮಾಡ್ತಾನೆ. ನಾವು ಆತನಿಗೆ ನಮ್ಮ ಎಲ್ಲಾ ಚಿಂತೆ ಭಾರವನ್ನು ನಾವು ಒಪ್ಪಿಸುವವರಾಗೋಣ. ದೇವರಿಗೆ ಅಸಾಧ್ಯ ಯಾವ್ದಾದ್ರು ಇದೆಯಾ ಲೋಕದಲ್ಲಿ? ಯಾವುದಿಲ್ಲ. ಎಲ್ಲವೂ ನಮಗೆ ಗೊತ್ತು, ಆದ್ರೆ ನಾವೇನ್ ಮಾಡಲ್ಲ, ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಡಿಗೆ ಮಾಡಬೇಕಾದಂತ ಸಾಮಾನುಗಳು ಎಲ್ಲವೂ ಇದ್ದಾವೆ, ಆದ್ರೆ ಚಲೋ ಅಡಿಗೆ ಹೆಂಗ್ ಮಾಡ್ಬೇಕಂತ ಹೇಳಿ ಗೊತ್ತು, ಆದ್ರೆ ಮಾಡೋದಕ್ಕೆ ನಾವೇನ್ ಮಾಡಲ್ಲ, ಆಸೆ ಬಿಡೋ. ಅದೇ ಅನ್ನ ಬೇಳೆ ಮಾಡಿದ್ರೆ ಹೊಸ ನಮನಿ ಗೊತ್ತು, ಆದ್ರೆ ಮಾಡೋದಕ್ಕೆ ಏನ್ ಮಾಡಲ್ಲ, ಇಷ್ಟಪಡಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ,
ದೇವರ ಮಕ್ಕಳಾದಂತ ನಮಗೆ ಎಲ್ಲವೂ ಗೊತ್ತು. ಹಿಂಗ್ ಮಾಡಿದ್ರೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ದೇವರು ದ್ವಾರಗಳನ್ನು ತೆರಿತಾನೆ. ಪಶ್ಚಾತ್ತಾಪದಿಂದ, ಜಜ್ಜಿದ ಮನಸ್ಸಿನಿಂದ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ಕರುಣೆಯಿಂದ, ಕನಿಕರದಿಂದ ನಮ್ಮನ್ನ ಕಾಯ್ತಾನೆ, ಕಾಪಾಡುತ್ತಾನೆ, ರಕ್ಷಿಸ್ತಾನೆ ಅಂತ ಹೇಳಿ. ಆದ್ರೆ ನಾವೇನ್ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ಅಲ್ಲೆಲ್ಲೂ ಹೆಂಗ್ ಮಾಡ್ತೀವಿ ನಾವು? ಹೆಂಗ್ ಪ್ರಾರ್ಥನೆ ಮಾಡ್ತೀವ್ರಿ? ಅದೇ ಹೇಳಿದಂತ ಮಾತುಗಳನ್ನ ಹೇಳಬೇಕು. ಹಲ್ಲೆಲೂಯಾ. ಒಳಗಡೆಯಿಂದ ಪ್ರಾರ್ಥನೆ ಬರೋದಿಲ್ಲ, ಅಂತರಂಗದಿಂದ ಪ್ರಾರ್ಥನೆ ಬರೋದಿಲ್ಲ. ಈ ಅನ್ನಳ ಪ್ರಾರ್ಥನೆ ಅಂತರಂಗದಿಂದ ಬಂದಿರತಕ್ಕಂಥ ಪ್ರಾರ್ಥನೆ ಆಗಿತ್ತು. ಆಕೆ ಹೃದಯ ಎಲ್ಲವನ್ನ ದೇವರ ಮುಂದೆ, ಆಕೆ ತನ್ನ ಕಣ್ಣೀರೆಲ್ಲವನ್ನ, ದುಃಖವೆಲ್ಲವನ್ನ ದೇವರ ಮುಂದೆ ಆಕೆ ಒಪ್ಪಿಕೊಳ್ತಾ ಇದ್ದಾಳೆ. ದೇವರು ಆಕೆ ಜೀವಿತದಲ್ಲಿ ಅದ್ಭುತ ಮಾಡಿದ್ರಿ. ಇವತ್ತು ನೀವು ನಂಬ್ರಿ, ವಿಶ್ವಾಸ ಇಡ್ರಿ, ನಿನ್ನ ಚಿಂತೆ ಭಾರ ಎಲ್ಲವನ್ನ ನೀನು ದೇವರ ಮುಂದೆ ಹಾಕುವಾಗ ಆತನು ಖಂಡಿತವಾಗಿ ನಿನ್ನ ಭೂಯಾತ್ರೆ ಚಿಂತೆಯನ್ನು ಆತನ ಏನ್ ಮಾಡ್ತಾನೆ, ಸಾಗಿಸ್ತಾನೆ ಪ್ರಿಯರೇ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಾವು ನಮ್ಮ ಚಿಂತೆಯನ್ನು ಸಮರ್ಪಣೆ ಮಾಡೋಣ. ಎರಡನೇದಾಗಿ 16ನೇ ಅಧ್ಯಾಯ 3ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ. ಮಕ್ಕಳು ಯಾರು ದಯವಿಟ್ಟು ಮಾತಾಡ್ಬೇಡ್ರಿ, ನಿಮ್ಮ ತಂದೆ ತಾಯಿಗಳು ನೀವು ಯಾರಿದ್ದೀರಿ? ಮೂರನೇ ವಚನ ಓದಿಕೊಳ್ಳೋಣ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಏನನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಮೊದಲನೇದಾಗಿ ನಮ್ಮ ಚಿಂತೆಯನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಎರಡನೇದಾಗಿ ಏನನ್ನೆಂಬುದಾಗಿ ವಾಕ್ಯ ಹೇಳ್ತಾ ಇದ್ದೀರಿ, ನಿನ್ನ ಕಾರ್ಯಭಾರವೆಲ್ಲವನ್ನ ನೀನು ಯಾರಿಗೆ ವಹಿಸ್ಬೇಕ್ರಿ? ದೇವರಿಗೆ ವಹಿಸ್ಬೇಕು. ಹಲ್ಲೆಲೂಯಾ. ದೇವರನ್ನ ಮುಂದಿಟ್ಟು ಯಾವ ಎಲ್ಲ ಕೆಲಸದಲ್ಲಿ ಕೂಡ ನೀನು ಮುನ್ನುಗ್ಗುವಂತ ವ್ಯಕ್ತಿ ಆಗ್ಬೇಕು. ಆ ಕೆಲಸ ಏನಾಗಿದೆ, ಆ ಕಾರ್ಯ ಏನಾಗಿದೆ, ಎಲ್ಲವನ್ನ ದೇವರಿಗೆ ನೀನು ಆರೋಪಿಸುವಂತ ವ್ಯಕ್ತಿ ಆಗಿರ್ಬೇಕು, ಆತನಿಗೆ ಸಮರ್ಪಿಸುವಂತ ವ್ಯಕ್ತಿ ಆಗಿರ್ಬೇಕು. ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ, ಅಬ್ರಹಾಮನು ಆತನು ದೇವರು ಆತನಿಗೆ ಹೇಳಿದ, ನೀನು ನಿನ್ನ ಸ್ವದೇಶವನ್ನ, ಬಂದು ಬಳಗವನ್ನ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ನಾನು ನಿನಗೆ ತೋರಿಸುವಂತ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನ್ರಿ? ದೇವರ ಸ್ವರಕ್ಕೆ ಕಿವಿಗೊಟ್ಟು ವಿಧೇಯತೆಯುಳ್ಳವನಾಗಿ ಹೋಗ್ತಾ ಇದ್ದ. ಯಾರ ಮೇಲೆ ಭಾರ ಇಟ್ಟು ಹೋಗ್ತಾ ಇದ್ದಾನೆ? ಯಾರ ಮೇಲೆ ರೀ? ತನ್ನ ಸಂಗಡ ಇರ್ತಕ್ಕಂಥ ಆಳುಗಳ ಮೇಲೆಯಾ? ತನ್ನ ಹೆಂಡತಿಯ ಮೇಲೆಯಾ? ಹಲ್ಲೆಲೂಯಾ. ತನ್ನ ಸಂಗಡ ಬಂದಿರತಕ್ಕಂಥ ಸಹೋದರನ, ತಮ್ಮನ ಮಗನಾಗಿರ್ತಕ್ಕಂಥ ಲೋಟನ ಮೇಲೆಯಾ? ಹಲ್ಲೆಲೂಯಾ. ಯಾರ ಮೇಲೆ ಭಾರ ವಹಿಸ್ತಾ ಇದ್ದಾನೆ? ದೇವರ ಮೇಲೆ. ತನ್ನ ಕೆಲಸವೆಲ್ಲವನ್ನ ದೇವರ ಮೇಲೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಆತನು ಯಾವ ಸ್ಥಳದಲ್ಲಿ ಹೋದ್ನು, ಆತನು ಮಾಡಿದಂತ ಮೊದಲನೇ ಕೆಲಸ ಏನೆಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಿ? ಆತನು ಹೋದ ಸ್ಥಳದಲ್ಲೆಲ್ಲ ಯಜ್ಞವೇದಿಯನ್ನ ಕಟ್ಟಿ ಯೆಹೋವನನ್ನ ಆರಾಧನೆ ಮಾಡಿದನು ಎಂಬುದಾಗಿ. ಏನ್ ಮಾಡಿದಂತೆ? ಆತ ಆರಾಧನೆ ಮಾಡಿದ. ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಆತನನ್ನ ದೇವರು ಯಾವ ಒಂದು ಸ್ಥಳದ ಕಡೆಗೆ ನಡೆಸ್ತಾ ಇದ್ದಾರೋ ಆ ಎಲ್ಲ ಸ್ಥಳದಲ್ಲಿ ದೇವರಿಗೆ ಆತನ ಏನ್ ಮಾಡಿದಂತ ಹೇಳ್ತೇವೆ ವಾಕ್ಯ, ಆರಾಧನೆ ಮಾಡಿದ. ಹಲ್ಲೆಲೂಯಾ. 13ನೇ ಅಧ್ಯಾಯ ಒಂದ್ಸಾರಿ ತೆಗಿರಿ. ಆದಿಕಾಂಡ ಪುಸ್ತಕ 4ನೇ ವಚನ. ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞ ವೇದಿಯನ್ನ ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನ ಹೇಳಿಕೊಂಡು ಏನ್ ಮಾಡಿದಂತ್ರಿ? ಆರಾಧಿಸಿದನು ಎಂಬುದಾಗಿ. 18ನೇ ವಚನ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಎಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲಿ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞ ವೇದಿಯನ್ನ ಕಟ್ಟಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ತಾನು ಹೋಗುವಂತ ಎಲ್ಲಾ ಸಮಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಸ್ಥಳವನ್ನು ಕೊಡ್ತಾ ಇದ್ದಾನೆ ಮೊದಲನೇದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಕಾರ್ಯಭಾರವೆಲ್ಲವನ್ನ ನೀನು ಯೆಹೋವನಿಗೆ ವಹಿಸುವುದಾದರೆ ನಿನ್ನ ಉದ್ದೇಶಗಳು ಏನಾಗಿದ್ದವು ಅವುಗಳನ್ನ ದೇವರು ಏನ್ ಮಾಡ್ತಾನಂತೆ? ಸಫಲಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಇವತ್ತಿನ ದಿವಸ ಅನೇಕರು ಯಶಸ್ಸನ್ನ ಕಾಣಲಾರದಿರೋದಕ್ಕೆ ಕಾರಣ ಏನು? ಅನೇಕರು ದೇವರನ್ನು ನಂಬಿದ ಮಕ್ಕಳು ಸೋಲಿನಲ್ಲಿ, ಬಡತನದಲ್ಲಿ, ಅವಮಾನದಲ್ಲಿ, ಬಲಹೀನವಾದಂತ ಸ್ಥಿತಿಯಲ್ಲಿ ಜೀವಿಸೋದಕ್ಕೆ ಕಾರಣ ಏನು? ಅನೇಕರು ಏನ್ ಮಾಡ್ತಾ ಇಲ್ಲ ರೀ? ತಮ್ಮ ಕಾರ್ಯಭಾರವನ್ನ ದೇವರಿಗೆ ವಹಿಸಿಕೊಡ್ತಾ ಇಲ್ಲ. ತಾವು ದೇವರನ್ನ ಮುಂದಾಗಿ ಇಟ್ಟುಕೊಂಡು ಹೋಗ್ತಾ ಇಲ್ಲ. ದೇವರೇ ನಮ್ಮ ಕೆಲಸಕ್ಕೆ ಎಲ್ಲದಕ್ಕೂ ನೀನ ಮುನ್ನುಡಿಯಾಗಿ ಇರ್ಬೇಕಂತೇಳಿ ಆತನನ್ನ ಮುಂದಿಟ್ಟು ಹೋಗ್ತಾ ಇಲ್ಲ. ಅಬ್ರಹಾಮನಾದರೂ ತಾನು ಹೋಗಿರುವಂತ ಎಲ್ಲಾ ಸ್ಥಳದಲ್ಲಿ ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧಿಸಿ
ಪ್ರಾರ್ಥಿಸಿ ಆತನ ಮುಂದೆ ಹೋಗ್ತಾ ಇದ್ದಾನೆ. ದೇವರು ಆತನನ್ನ ಎಲ್ಲ ವಿಧದಲ್ಲಿ ಐಶ್ವರ್ಯವಂತನನ್ನಾಗಿ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರಲ್ಲಿ ನೀನು ಪ್ರಾರ್ಥಿಸುವಾಗ, ದೇವರಲ್ಲಿ ನೀನು ಭಿನ್ನಗಳನ್ನು ಇಡುವಾಗ, ದೇವರನ್ನೇ ಮುಂದೆ ಇಟ್ಟು ನೀನು ಹೋಗುವಾಗ ದೇವರು ಎಂದಿಗೂ ಕೂಡ ನಿನಗೆ ಸೋಲನ್ನಲ್ಲ. ವಾಕ್ಯ ಹೇಳ್ತದೆ ಏನಂತೇಳಿ, ನಿನ್ನ ಉದ್ದೇಶಗಳು ಏನಾಗ್ತಾವಂತ ದೇವರು ಸಫಲಪಡಿಸ್ತಾನೆ. ಹಲ್ಲೆಲೂಯಾ. ಒಂದ್ಸಾರಿ ಅಬ್ರಹಾಮನ ತಮ್ಮನ ಮಗನಾಗಿರ್ತಕ್ಕಂಥ ಲೋಟನನ್ನ 5 ರಾಜರುಗಳು ಬಂದು ಏನ್ ಮಾಡಿದಾರೆ, ಅವನು ದೇಶದ ಮೇಲೆ ಯುದ್ಧಕ್ಕೆ ಬಂದು, ಸೊದೋಮ ಗೊಮೋರನ ಮೇಲೆ ಯುದ್ಧಕ್ಕೆ ಬಂದು ಆತನನ್ನು ಕರೆದುಕೊಂಡು ಹೋಗಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಪರನಾಗಿರ್ತಕ್ಕಂಥ ಅಬ್ರಹಾಮ, ಅದರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಆತನು ಏನ್ ಮಾಡ್ತಾ ಇದ್ದಾನೆ, 318 ಜನರನ್ನ, 14ನೇ ಅಧ್ಯಾಯದಲ್ಲಿ ಇರುತ್ತೆ, 318 ಜನರನ್ನ ತನ್ನಲ್ಲಿರ್ತಕ್ಕಂಥ ಆಳುಗಳನ್ನ ಕರೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ದೇವರ ಮೇಲೆ ನಂಬಿಕೆ ಇಟ್ಟು ಈ ಕಾರ್ಯದ ವಿಷಯದಲ್ಲಿ ದೇವರ ಒಂದು ಮೇಲೆ ಭರವಸೆ ಇಟ್ಟು ವಿಧೇಯತೆಯಿಂದ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಕಡೆ ಇರುವವರು ಅರಸರು, ಅಬ್ರಹಾಮನು ಅರಸನಲ್ಲ. ಹಲ್ಲೆಲೂಯಾ. ಪ್ರೈಸ್ ಇಲ್ಲ. ಹೇಳುವಂತ ವಿಷಯ ಗೊತ್ತಾಗ್ತದನ, ಅಬ್ರಹಾಮನು ರಾಜನಲ್ಲ, ಅಬ್ರಹಾಮನಿಗೆ ಸೈನ್ಯ ಇಲ್ಲ, ಅಬ್ರಹಾಮನಿಗೆ ಇರುವಂತ ಆಯುಧಗಳು, ದೊಡ್ಡ ದೊಡ್ಡ ಆಯುಧಗಳು ಯಾವುದೂ ಕೂಡ ಆತನಲ್ಲಿ ಇಲ್ಲ. ಆದ್ರೆ ದೇವರ ಮೇಲೆ ಭರವಸೆ ಇಟ್ಟು ಹೋಗಿರುವಂತ ಅಬ್ರಹಾಮ ಪ್ರಿಯ 14ನೇ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನ ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನ ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನ ದಾನೂರಿನವರೆಗೆ ಹಿಂದಟ್ಟಿದನು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 5 ರಾಜರುಗಳು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಎಷ್ಟು ರಾಜರುಗಳ್ರಿ? 5 ರಾಜರುಗಳು. ಈಗ 4 ಮಂದಿ, 9ನೇ ವಚನದಲ್ಲಿ ನಾವು ನೋಡ್ತೀವಿ, ಈಗ 4 ಮಂದಿ ರಾಜರು 5 ಮಂದಿ ರಾಜರನ್ನ ಎದುರಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಸಮಯದಲ್ಲಿ ಅಬ್ರಹಾಮನಿಗೆ ಎಲ್ಲರೂ ಕೂಡ ನಾವು ವಿಶ್ವಾಸ ಇಡ್ತೀವಿ. ಏನಂತ ಹೇಳಿ, ಅವರ ಕೈಯಲ್ಲಿ ದೊಡ್ಡದಾದಂತ ಆಯುಧಗಳಿದಾವೆ, ಅವರ ಕೈಯಲ್ಲಿ ದೊಡ್ಡದಾಗಿರ್ತಕ್ಕಂಥ ರಥಾಶ್ವಗಳಿದಾವೆ, ಇವರಲ್ಲಿ ಏನು ಇಲ್ಲ. ಯಾರು ಗೆಲ್ತಾರ? ನೀವೇನಂತ ಹೇಳ್ತೀರಿ? ಒಳ್ಳೆಯ ಆಯುಧಗಳುಳ್ಳಂತವ್ರು, ಒಳ್ಳೆಯ ಸೈನಿಕ ಸಿಬ್ಬಂದಿ ಇದ್ದಂಥವ್ರು ಗೆಲ್ತಾರಂತೇಳಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ತಾರುಮಾರಾಯ್ತು. ಕಾರಣ ಏನಂತಂದ್ರೆ, ದೇವರ ಮೇಲೆ ಭರವಸೆ ಇಟ್ಟು ಹೋಗ್ತಾ ಇದ್ದಾನೆ. ಯಾರ್ರೀ? ದೇವರ ಮೇಲೆ ಭರವಸೆ ಇಟ್ಟು ಹೋಗ್ತಾ ಇದ್ದಾನೆ. ಯಾರು? ಅಬ್ರಹಾಮ ಪ್ರಿಯ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, 318 ಆಳುಗಳ ಸಮೇತವಾಗಿ ಹೋಗಿ ಜಯವನ್ನ ಹೊಂದಿಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಅಬ್ರಹಾಮ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳ, ನೀನು ದೇವರ ಮೇಲೆ ನಿನ್ನ ಕಾರ್ಯಭಾರವನ್ನು ನೀನು ವಹಿಸುವುದೇ ಆದರೆ ನಿನ್ನ ಉದ್ದೇಶಗಳು ಏನಾಗಿದಾವೋ ಆ ಎಲ್ಲ ಉದ್ದೇಶವನ್ನು ದೇವರು ಸಫಲಪಡಿಸ್ತಾನೆ. ಲೋಟನನ್ನು ಬಿಡಿಸಿಕೊಂಡು ಬರುವಂತದ್ದು ಅಬ್ರಹಾಮನ ಉದ್ದೇಶವಾಗಿತ್ತು. ದೇವರು ಅದ್ಭುತವಾಗಿ ಲೋಟನನ್ನು ಬಿಡಿಸಿಕೊಂಡು ಬರಲಿಕ್ಕೆ ದೇವರು ಸಹಾಯ ಮಾಡಿದ್ರು. 30ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 1ನೇ ಸಮುವೇಲನ ಪುಸ್ತಕದಲ್ಲಿ ಚಿಕ್ಲಗ್ ಎನ್ನುವಂತ ಊರು ಸುಟ್ಟು ಹೋದಂತ ಸಮಯದಲ್ಲಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದಾವೀದನನ್ನು ಕೊಲ್ಲಬೇಕಂತೇಳಿ ಜನರು ತಿರುಗಿ ಬಿದ್ದಾಗ ದಾವೀದನು ದೇವರ ಮೊರೆ ಹೋದಂತ ಸಮಯದಲ್ಲಿ 1ನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನಿಗೆ ದೇವರ ಒಂದು ಅಪ್ಪಣೆ ಬಂತು. ಏನಂತೇಳಿ, ನೀನು ಹೋಗಿ ಯುದ್ಧಕ್ಕೆ, ನಾನು ಅವರನ್ನು ನಿನಗೆ ಒಪ್ಪಿಸಿ ಕೊಡ್ತೇನೆ ಅಂತೇಳಿ. ನಿನ್ನ ಹೆಂಡತಿಯರನ್ನ, ಮಕ್ಕಳನ್ನ, ನಿನ್ನ ದಾಸ ದಾಸಿಯರು, ಸೇವಕ ಸೇವಕಿಯರು ಎಲ್ಲರನ್ನು ನಿನಗೆ ಒಪ್ಪಿಸಿ ಕೊಡ್ತೇನೆ ಅಂತೇಳಿ ದಾವೀದನು ದೇವರ ಮುಂದೆ ಇಟ್ಟ ದೇವರ ಅದ್ಭುತವನ್ನ ಮಾಡಿದ ಪ್ರಿಯರೇ. ಇವತ್ತಿನ ದಿವಸ ನಾನು ನೀನು ಕೂಡ ನಮ್ಮ ಚಿಂತೆಯನ್ನ ಮಾತ್ರವಲ್ಲದೆ ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಾವು ದೇವರನ್ನ ಮುಂದಿಟ್ಟು ಹೋಗುವಂತವ್ರಾಗೋಣ. ಹಲ್ಲೆಲೂಯಾ. ಅನೇಕರು ಇವತ್ತಿನ ದಿವಸ, ಇಲ್ಲರಿ ನಮಗೆ ಈ ದಿವಸ ಚೆನ್ನಾಗಿಲ್ಲ, ಆ ದಿವಸ ಚೆನ್ನಾಗಿಲ್ಲ. ಅನೇಕರು ನಾವು ನೋಡ್ತಾ ಇರ್ತೀವಿ, ನಮ್ಮ ಮಂದಿರದಲ್ಲಿರುವಂತವ್ರು ಏನ್ ಮಾಡ್ತಾರ್ರಿ, ಮದುವೆ ಸೆಟ್ ಮಾಡ್ಬೇಕು, ಹುಟ್ಟಿದ ಹಬ್ಬಗಳನ್ನ ಮಾಡ್ಬೇಕು, ಅಥವಾ ಇನ್ನೊಂದು ಕಾರ್ಯಗಳನ್ನ ಮಾಡ್ಬೇಕಂತಂದ್ರೆ ಏನ್ ಮಾಡ್ತಾರೆ, ದಿನಾಂಕ ಫಿಕ್ಸ್ ಮಾಡ್ಬೇಕಂತೇಳಿ ಬಂದಾಗ ಮಂದಿರದಾಗ ಇರುವಂಥವ್ರಿಗಿಂತ ಹೊರಗಿನವ್ರು ಲೇಸ್ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ, ಅವರು ವ್ಯವಹಾರ ಮಾಡ್ತಾ ಇರ್ತಾರೆ. ಅಲ್ಲಿ ದಿನಾಂಕ ಎಲ್ಲೋ ಫಿಕ್ಸ್ ಮಾಡ್ತಾರಂತವ್ರು, ಎಲ್ಲೋ ಫಿಕ್ಸ್ ಮಾಡ್ತಾರೆ, ಹೊರಗಡೆ ಹೋಗಿ. ಹಲವು 365 ದಿವಸಗಳು ಇರೋದು, ಆ ದಿವಸ ಬಿಟ್ಟು ಏನೋ 368ನೇ ದಿವಸದಲ್ಲಿ ಫಿಕ್ಸ್ ಮಾಡ್ತಾರೆ. ಹೊರಗಡೆ ಹೋಗಿ ನೀವು ಕೇಳಿದ್ರೆ ಮಾಡ್ತಾರೆ, ಮಾಡೋದು. ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಅದೇ ಒಂದು ಕ್ಯಾಲೆಂಡರಲ್ಲಿ ಏನಾಗಿದೆ, ಅದೇ ಒಂದು ತಿಂಗಳಲ್ಲಿ ನೀನು ಫಿಕ್ಸ್ ಮಾಡೋದು. ನಿನ್ನ ಮನಸ್ಸಿಗೆ ಅಂದ್ಕೊಂಡಿರ್ತೀಯ ನೀನು ಏನಂತೇಳಿ, ಇಲ್ಲ ಅವ್ರು ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಂತೇಳಿ. ಹಲವಿಯ ಮದುವೆ ಆದಮೇಲೆ ಖಂಡಿತವಾಗಿ ಗಂಡ ಹೆಂಡತಿ ಮಧ್ಯದ ಏನು ಬರುತ್ತೆ, ಜಗಳ ಬರುತ್ತೆ. ಹಲವಿಯ ಮದುವೆ ಆದಮೇಲೆ ಖಂಡಿತವಾಗಿ ಏನೆಲ್ಲ ಆಗ್ಬೇಕು ಆ ಎಲ್ಲ ಕಾರ್ಯಗಳು ಖಂಡಿತವಾಗಿ ಏನಾಗ್ತವೆ, ಆಗ್ತವೆ. ನೀನು ಒಂದು ಒಳ್ಳೆ ರೀತಿಯಲ್ಲಿ ನೀನು ಫಿಕ್ಸ್ ಮಾಡಿದರೆ, ಒಳ್ಳೆ ಮುಹೂರ್ತದಲ್ಲಿ ಫಿಕ್ಸ್ ಮಾಡಿದರೆ, ಆ ಒಳ್ಳೆ ಮುಹೂರ್ತದಲ್ಲಿ ಇವತ್ತಿನ ದಿವಸ ಎಷ್ಟು ಜನ ಡೈವರ್ಸ್ ತಗೊಂಡರು ಇಲ್ಲ. ಆ ಒಳ್ಳೆ ಮುಹೂರ್ತದಲ್ಲಿ ಎಷ್ಟು ಜನ, ಮೊನ್ನೆ ನಾವು ರೀಸೆಂಟಾಗಿ ಒಂದು ಸುದ್ದಿಯನ್ನು ನಾವು ಕೇಳಿದೆವು, ಹೆಂಡತಿ ಗಂಡನನ್ನು ಏನು ಮಾಡಿದಳ್ರಿ, ಸಾಯಿಸಿದಳಂತೆ. ಹಲ್ಲೆಲೂಯಾ.
5 ದಿವಸದಲ್ಲಿ ಏನ್ ಮಾಡಿದಾಳೆ, ಹನಿಮೂನಿಗೆ ಅಂತೇಳಿ ಕರ್ಕೊಂಡೋಗಿ ಏನ್ ಮಾಡಿದಾಳೆ, ಸಾಯಿಸಿ. ಎಲ್ಲವೂ ಕೂಡ ಅವರು ಶಾಸ್ತ್ರಬದ್ಧವಾಗಿ ಎಲ್ಲವೂ ಕೂಡ ಚೆನ್ನಾಗೇ ಮಾಡಿದ್ರಲ್ವಾ. ಯಾಕೆ ಡೇಟ್ ಅನ್ನು ಫಿಕ್ಸ್ ಮಾಡಿದಂತ ಈ ವ್ಯಕ್ತಿ ಹಿಂಗ್ ನಡೀತಂತೇಳಿ ಮೊದ್ಲು ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನುಷ್ಯರಿಗೆ ಭವಿಷ್ಯತ್ ಏನಂತೇಳಿ ಗೊತ್ತಿಲ್ಲ. ಭವಿಷ್ಯತ್ತನ್ನು ನಿರ್ಧಾರ ಮಾಡಿದ ಆತನು ದೇವರೊಬ್ಬ, ಆತನು ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಈ ರೀತಿಯಾಗಿ ನಡೆಯುತ್ತಂತೇಳಿ ಮುಂಚಿತವಾಗಿ ಎಲ್ಲ ವಿಷಯಗಳನ್ನು ಹೇಳಿದಾನ. ಈ ಲೋಕದಲ್ಲಿ ಇಂತಿಂತ ಸಾಮ್ರಾಜ್ಯಗಳು ಬರ್ತವೆ ಅಂತ ಹೇಳಿದಾನೆ. ಅಂತಂತ ಸಾಮ್ರಾಜ್ಯಗಳು ಬಂದಿದ್ದಾವೆ. ಈ ಲೋಕದಲ್ಲಿ ಮನುಷ್ಯರು ಭಯಂಕರವಾದಂತ ರೀತಿಯಲ್ಲಿ ಪಾಪ ಎನ್ನುವಂಥದ್ದು ಭಯಂಕರವಾದಂತ ರೀತಿಯಲ್ಲಿ ತಯಾರಾಗುತ್ತೆ ಅಂತ ಹೇಳಿದಾನೆ. ಅಂತ ರೀತಿಯಲ್ಲಿ ತಯಾರಾಗಿದೆ. ಕೆಟ್ಟ ಕೆಟ್ಟ ಕಾರ್ಯಗಳು, ಭಯಂಕರವಾದಂತ ಸ್ಥಿತಿಗತಿಗಳು ನಡೀತವೆ ಅಂತೇಳಿ ದೇವರ ಮುಂದೆ ಹೇಳಿರುವಂತದ್ದು ಇವತ್ತಿನ ದಿವಸ ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಭವಿಷ್ಯತ್ತನ್ನು ತಿಳಿದಿರ್ತಕ್ಕಂಥ ಭಗವಂತನಾಗಿದ್ದಾನೆ. ಆತನು ಎಲ್ಲವುಗಳನ್ನು ಉಂಟು ಮಾಡಿದಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ಸಹೋದರಿ, ನಿನ್ನ ಕಾರ್ಯಭಾರ ಯಾವುದೇ ಇರಲಿ, ನೀನು ದೇವರನ್ನ ಮುಂದಿಟ್ಟು ಹೋಗು. ಯಾರನ್ನ ಮುಂದಿಟ್ಟು? ದೇವರನ್ನ ಮುಂದಿಟ್ಟು ಹೋಗು. ನಿನ್ನ ಉದ್ದೇಶವೆಲ್ಲವನ್ನ ದೇವರು ಸಫಲಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಬ್ರಹಾಮನು ಪ್ರತಿಯೊಂದು ವಿಷಯದಲ್ಲಿ ದೇವರನ್ನೇ ಮುಂದಿಟ್ಟು ಹೋದ. ಹಲ್ಲೆಲೂಯಾ. ಆತನಿಗೆ ಎಲ್ಲಾ ವಿಷಯದಲ್ಲಿ ದೇವರು ಏನು ಕೊಟ್ಟಂತೆ? ಜಯವನ್ನ ಕೊಟ್ಟನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಒಂದ್ಸಾರಿ ಏನಾಯ್ತು ಅಂತಂದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 2ನೇ ವಚನದಲ್ಲಿ 3ನೇದಾಗಿ ನಾವು ಏನನ್ನ ಸಮರ್ಪಣೆ ಮಾಡಬೇಕು, ಅದೇ ಅಬ್ರಹಾಮನ ಜೀವಿತವನ್ನು ನಾವು ನೋಡೋಣ. 2ನೇ ವಚನ, 22 ಆದಿಕಾಂಡ ಪುಸ್ತಕ. ನಿನ್ನ ಚಿಂತೆಯನ್ನ ದೇವರಿಗೆ ಸಮರ್ಪಣೆ ಮಾಡು, ನಿನ್ನ ಕೆಲಸ ಕಾರ್ಯಭಾರವನ್ನ ದೇವರಿಗೆ ಸಮರ್ಪಣೆ ಮಾಡು. 3ನೇದಾಗಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಹಲ್ಲೆಲೂಯಾ. ಅಬ್ರಹಾಮನು ಎದುರು ನೋಡ್ತಾ ಇದ್ದಾನೆ. ದೇವರೇ, ನೀನು ಏನಂತ ಹೇಳಿದಪ್ಪ? ನೀನು ಆಕಾಶದ ಮೇಲೆ ನೀನು ಕಣ್ಣೆತ್ತಿ ನೀನು ನೋಡು, ಅಲ್ಲಿ ನಿನಗೆ ಎಷ್ಟು ನಕ್ಷತ್ರಗಳು ಕಾಣಿಸ್ತಾ ಇದಾವೆ, ಅಷ್ಟು ನಕ್ಷತ್ರಗಳ ಹಾಗೆ ನಾನು ನಿನ್ನ ಸಂತತಿಯನ್ನು ಏನ್ ಮಾಡ್ತೀನಿ? ಹೆಚ್ಚಿಸ್ತೀನಿ ಎಂಬುದಾಗಿ. ನೀನು ಸಮುದ್ರದಲ್ಲಿರ್ತಕ್ಕಂಥ ಮರಳನ್ನು ನೋಡು, ಎಣಿಸೋದಕ್ಕೆ ನಿನ್ನಿಂದ ಆದ್ರೆ ನಕ್ಷತ್ರಗಳನ್ನು ಎಣಿಸು, ಮರಳನ್ನ ಎಣಿಸು, ಅಷ್ಟು ರೀತಿಯಾಗಿ ನಾನು ನಿನಗೆ ಸಂತಾನವನ್ನು ಕೊಡ್ತೀನಂತೆ. ಹಲ್ಲೆಲೂಯಾ. 75 ವರ್ಷ ನಾವು ನೋಡ್ತಾ ಇದ್ದೇವೆ 12ನೇ ಅಧ್ಯಾಯದಲ್ಲಿ. 75 ವರ್ಷದಿಂದ 100 ವರ್ಷದವರೆಗೆ, 99 ವರ್ಷದವರೆಗೆ ಅಬ್ರಹಾಮನು ಏನ್ ಮಾಡ್ತಾ ಇದ್ದಾನೆ? ಇದೇ ಒಂದು ಸಂದಿಗ್ಧ ಪ್ರಶ್ನೆಯಲ್ಲಿ ಸಿಲುಕಿಕೊಂಡಂತ ಸ್ಥಿತಿಯಲ್ಲಿದ್ದಾನೆ. ದೇವರಿಗೆ ಎಲ್ಲ ಕಾರ್ಯವನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ, ಎಲ್ಲ ವಿಷಯಗಳನ್ನು ದೇವರ ಮುಂದೆ ಇಡ್ತಾ ಇದ್ದಾನೆ. ಆದ್ರೆ ದೇವರು ವಾಗ್ದಾನ ಮಾಡಿರುವಂತದನ್ನ ದೇವರು ಏನ್ ಮಾಡ್ತಾ ಇಲ್ಲ? ಅನುಗ್ರಹ ಮಾಡ್ತಾ ಇಲ್ಲ. 100 ವರ್ಷ ಆಗ್ತಾ ಬರ್ತಾ ಇದೆ. 99ನೇ ವರ್ಷದಲ್ಲಿ ಇರುವಾಗ ದೇವರು ಪುನಃ ದರ್ಶನ ಕೊಡ್ತಾ ಇದ್ದಾನೆ ಪ್ರಿಯರೇ. ಯಾರಿಗೆ? ಅಬ್ರಹಾಮನಿಗೆ. 17ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ಅನ್ಸುತ್ತೆ ಇರುತ್ತೆ ಪ್ರಿಯರೇ. ದೇವರು ಪುನಃ ಅಬ್ರಹಾಮನಿಗೆ ಏನ್ ಮಾಡಿದ್ರಂತೆ? ದರ್ಶನ ಕೊಟ್ರು. 1ನೇ ವಚನ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೇ ನಡಕೊಂಡು ದೋಷವಿಲ್ಲದವನಾಗಿ ಇರು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನೀನು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿ ನೀನು ನನಗೆ ನಡೆದುಕೋ, ದೋಷ ನಿನ್ನಲ್ಲಿ ಕಾಣಿಸಬಾರದು. ಯಾಕಂದ್ರೆ ಅಬ್ರಹಾಮನ ತಂದೆ, ಅಬ್ರಹಾಮನ ಸಹೋದರರೆಲ್ಲರೂ ಕೂಡ ಏನ್ ಮಾಡುವಂತವ್ರಿ? ದೇವರ ಸ್ಥಾನವನ್ನ ಕೆಲವೊಂದು ವಿಗ್ರಹಗಳಿಗೆ ಒಪ್ಪಿಸಿಕೊಟ್ಟು ಹೊಸ ವಿಗ್ರಹಗಳನ್ನ ಮಾರಾಟ ಮಾಡುವುದಕ್ಕಾಗಿ ಹೋಗುವಂತ ಸಂತಾನದವರು ಪ್ರಿಯರೇ. ಹಲ್ಲೆಲೂಯಾ. ಈ ಕೆಲವು ಜನರು ನೀವು ದೇವರನ್ನ ನಂಬಿರ್ತೀರಿ, ಆದ್ರೂ ಕೂಡ ಕೆಲವು ಜನರು ನೀವೇನ್ ಮಾಡ್ತಾ ಇರ್ತೀರಿ? ದೇವರ ಸನ್ನಿಧಾನಕ್ಕೆ ಬಂದಾಗ ಹಿಂದೆ ಕೇಳ್ತಾ ಇರ್ತೀರಿ. ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ? ಹಿಂದೆ ಕೇಳ್ತಾ ಇರುತ್ತೆ, ಅಯ್ಯೋ ಎಷ್ಟು ವರ್ಷಗಳಾಯ್ತು ನಾನು ಅದನ್ನು ಮಾಡೋದು ಬಿಟ್ಟು, ಈಗ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಹಲ್ಲೆಲೂಯಾ. ದೇವ್ರು ನಂಬಿದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಕಾರ್ಯ ಆಗ್ತಾ ಇಲ್ಲ ಏನೋ ಅಂತೇಳಿ ಏನೆಲ್ಲ ನೀನು ನೆನೆಸ್ಕೊಳ್ತಾ ಇರುವ. ಅಬ್ರಹಾಮನ ಜೀವಿತದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ ಪ್ರಿಯರು. ಏನಂತ ಹೇಳಂತಂದ್ರೆ, ಯಾವುದೋ ವಿಷಯದಲ್ಲಿ, ತಪ್ಪಿನಲ್ಲಿ, ಯಾವುದೋ ವಿಷಯದಲ್ಲಿ, ದೋಷದಲ್ಲಿ ಆತನು ಸಿಲುಕಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, 99ನೇ ವರ್ಷದಲ್ಲಿ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ನನಗೆ ನೀನು ನಡೆದುಕೋ, ನಾನು ಸರ್ವಶಕ್ತನಾದಂತ ದೇವರು ಇಲ್ಲದನ್ನ ಇರುವುದಾಗಿ ರೂಪಿಸುವ ದೇವರು, ಇರುವಂತದನ್ನ ತೆಗೆದು ಹಾಕುವಂತ ದೇವರು ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರಿಗೆ ಸಂಪೂರ್ಣವಾಗಿ ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನೆ? ಆ ಒಡಂಬಡಿಕೆಗೆ ಏನ್ ಮಾಡ್ತಾ ಇದ್ದಾನ್ರಿ? ಒಪ್ಪಿಕೊಂಡು ತನ್ನ ಜೀವಿತದಲ್ಲಿ ಇರುವಂತ ಕೆಲವೊಂದು ದೋಷಗಳೆಲ್ಲವನ್ನ ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ತಾ ಇದ್ದಾನೆ?
ಬಿಟ್ಟು ಬಿಡ್ತಾ ಇದ್ದಾನೆ. ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ ಜೀವಿಸ್ತೀನಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಒಂದು ಒಡಂಬಡಿಕೆಯನ್ನ ದೇವರ ಮುಂದೆ ಮಾಡಿಕೊಡ್ತಾ ಇದ್ದಾನೆ. ಪ್ರೇರೆ ದೇವರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ದೇವರು ಅದ್ಭುತವಾಗಿ ಏನ್ ಮಾಡಿದ್ರಂತೆ. 18ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಮಮ್ರೆ ತೋಪಿನ ಬಳಿಯಲ್ಲಿ ಮತ್ತೆ ದರ್ಶನ ಕೊಟ್ಟು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮುಂದಿನ ವರ್ಷ ನಿನಗೆ ಮಕ್ಕಳಾಗ್ತವೆ ಅಂತೇಳಿ. ಅಬ್ರಹಾಮನ್ನು ಕೂಡ 99 ವರ್ಷದವನಿದ್ದಾಗ ಅಡ್ಡ ಬಿದ್ದು ನಕ್ಕರೆ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 16ನೇ ವಚನ 17ನೇ ಅಧ್ಯಾಯ, ನಾನು ಆಕೆಯನ್ನು ಆಶೀರ್ವದಿಸುವುದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರೆಂದು ಹೇಳಲು ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು. ನಿಜ, ಯಾಕಂದ್ರೆ ಇದು ಅಸಾಧ್ಯ, ಇದು ಅಸಂಭವ. ಆದ್ರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ. ನಿನ್ನ ಮನೆಯಲ್ಲಿ ನೀನೊಂದು ಸುಮಾರು 3-4 ವರ್ಷಗಳಿಂದ ನೀನು ಏನ್ ಮಾಡಿರ್ತೀಯ, ಅಂಗಡಿಗೆ ಹೋಗಿ ಮಿಕ್ಸಿಯನ್ನು ತೆಗೆದುಕೊಂಡು ಬಂದಿರ್ತೀಯ. ಏನ್ ಮಾಡಿರ್ತೀಯ ನೀನು, ಮಿಕ್ಸಿಯನ್ನು ತೆಗೆದುಕೊಂಡು ಬಂದಿರ್ತೀಯ. ಆ ಮಿಕ್ಸಿ ಬಟ್ಲ ಏನಾಗಿರುತ್ತೆ, ಕೆಟ್ಟೋಗಿರುತ್ತೆ ಒಳಗಡೆ. ಹಲ್ಲೆಲೂಯಾ. ನೋಡೋದಕ್ಕೆ ಚಂದ ಕಾಣಿಸ್ತಾ ಇದೆ, ಆದ್ರೆ ಅದು ಲೈಫ್ ಸ್ಪ್ಯಾನ್ ಇದಾಗದಂತ ಕಾರಣಕ್ಕಾಗಿ ಏನೋ ಒಂದು ಸಮಸ್ಯೆ ಬಂದು ಅದು ಏನಾಗ್ತಾ ಇಲ್ಲ, ರನ್ ಆಗ್ತಾ ಇಲ್ಲ. ನಿನ್ನ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಅದು, ಇದನ್ನ ಸರಿ ಮಾಡಕ್ಕೆ ಆಗಲ್ಲ ಅಂತೀನಿ. ಅದನ್ನೇ ನೀನು ಮೆಕ್ಯಾನಿಕ್ ಹತ್ರ ತಗೊಂಡೋದ್ರೆ ಏನ್ ಮಾಡ್ತಾರೆ, ಅದು ಎಷ್ಟು ಕೆಟ್ಟೋಗಿದ್ದನ್ನ ಇರಲಿ, ಅದಕ್ಕೆ ಬೇಕಾಗಿರತಕ್ಕಂಥ ಸ್ಪೇರ್ ಪಾರ್ಟ್ಸ್ ಅನ್ನು ಏನ್ ಮಾಡ್ತಾನಂತ ಆಕೆ ಅದನ್ನ ಏನ್ ಮಾಡ್ತಾನೆ, ಸರಿಪಡಿಸ್ತಾನೆ. ಹಲ್ಲೆಲೂಯಾ. ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು, ಆತನು ನಮ್ಮ ಜೀವಿತದಲ್ಲಿ ಬಲ ಬೇಕಾದಾಗ ಬಲವನ್ನ, ಶಕ್ತಿ ಬೇಕಾದಂಥ ಶಕ್ತಿಯನ್ನ ಆತನು ಒದಗಿಸಿ ಕೊಡ್ತಾನೆ. ದೇವರ ವಾಕ್ಯದಲ್ಲಿ ಒಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಮೃತ ಪ್ರಾಯರಾದಂಥ ಅವರಲ್ಲಿ ದೇವರ ಬಲವನ್ನ, ಶಕ್ತಿಯನ್ನು ಕೊಟ್ಟನಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಸ್ತ್ರೀ ಧರ್ಮ 40 ವರ್ಷದವರೆಗೆ ಇರುತ್ತೆ ಪ್ರಿಯರೇ. ರಕ್ತ ಹರಿಯುವಂಥದ್ದು ನಿಂತು ಹೋದಂಥ ಸ್ಥಿತಿ ಆಗಿ ಅನೇಕ ವರ್ಷಗಳು ಕಳೆದು ಹೋಗಿದ್ದಾವೆ. ಚರ್ಮ ಎಲ್ಲ ಏನಾಗ್ತಾ ಇದೆ, ಜೋತು ಬಿದ್ದಂಥ ಸ್ಥಿತಿಯಲ್ಲಿದೆ. ಅಬ್ರಾಹ್ಮನಿಗೆ ಜೋತು ಬಿದ್ದಿದೆ, ಮತ್ತೆ ಸಾರಳಿಗೂ ಜೋತು ಬಿದ್ದಿದೆ. ಅಂತಹ ಸ್ಥಿತಿಯಲ್ಲಿ ದೇವರು ವಾಗ್ದಾನ ಕೊಡ್ತಾನೆ. ಯಾಕಂದ್ರೆ ಆತನು ಸರ್ವಶಕ್ತನಾದಂಥ ದೇವರು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಅಬ್ರಹಾಮನು ಈ ಮಾತನ್ನು ಹೇಳಿದಾಗ ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು ಹೇಳ್ತಾ ಇದ್ದಾನೆ, ಅಯ್ಯೋ ನನಗೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಮತ್ತೆ ಸಾರಳು ಕೂಡ ಏನ್ ಮಾಡ್ತಾ ಇದ್ದಾಳಂತೆ, ನಗುತ್ತಾ ಇದ್ದಾಳೆ ಪ್ರಿಯರು. ಒಂದ್ಸಾರಿ ನೀವು ನೋಡ್ತೀರಾ 18ನೇ ಅಧ್ಯಾಯ 13ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗವನ್ನ ಹೆರುವುದಾದೀತೆ ಎಂದು ಹೇಳಿದ್ದೇನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದಿನ ವಚನದಲ್ಲಿ ಅವರು ಬಹಳ ವೃದ್ಧರಾಗಿದ್ರು. ಆ ಸಮಯದಲ್ಲಿ ಈ ಮಾತನ್ನು ಹೇಳಿದಾಗ ಸಾರಳು ಏನ್ ಮಾಡಿದ್ಲಂತೆ, ನಕ್ಕಳು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆಕೆ ನಗುತ್ತಾ ಇದ್ದಾಳೆ, ಅಯ್ಯೋ ನಮಗೆ ವಯಸ್ಸಾದಂತವರಾಗಿದ್ದೇವೆ, ನಮಗೆ ಮಕ್ಕಳಾಗೋದಕ್ಕೆ ಅಸಾಧ್ಯ, ಅಸಂಭವ ಅಂತೇಳಿ. ಹಲ್ಲೆಲೂಯಾ. ದೇವರು ಅದ್ಭುತವಾಗಿ ಅವರಿಗೆ ಅದ್ಭುತವನ್ನ ಮಾಡಿದ. ಅವರ ಒಂದು ಅಳುವಿಕೆಯನ್ನು ನೀಗಿಸಿ ನಗು ಎಂಬುದಾಗಿ ಕರೆಯಿಸಿಕೊಳ್ಳುವಂತ ಇಸಾಕನನ್ನ ದೇವರು ಏನ್ ಮಾಡಿದಂತೆ, ಅನುಗ್ರಹ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ವರ್ಷ ರೀ, 100 ವರ್ಷದ ಅಬ್ರಹಾಮ, 90 ವರ್ಷದ ಸಾರಳಿಗೆ ದೇವರು ಸಂತಾನ ಭಾಗ್ಯವನ್ನು ಕರುಣಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದು ಅಸಂಭವ ಲೋಕದ ದೃಷ್ಟಿಯಲ್ಲಿ, ಆದ್ರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ. ನಮ್ಮ ಗುಂಟೂರು ಜಿಲ್ಲೆಯಲ್ಲಿ ಅನ್ಸುತ್ತೆ, ಸುಮಾರು ವರ್ಷಗಳ ಹಿಂದೆ ಹೇಳಿದ ಒಬ್ಬ ಅಜ್ಜಿ, ಸುಮಾರು ಎಷ್ಟು 76-80 ವರ್ಷ ಆಸ್ಪಾಸಲ್ಲಿ, ಆಕೆ ಅವಳಿ ಜವಳಿ ಮಕ್ಕಳಿಗೆ ಏನ್ ಮಾಡಿದಂತೆ, ಜನ್ಮ ನೀಡಿ. ಎಷ್ಟು ಅವಳಿ ಜವಳಿ ಮಕ್ಕಳು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿಯವರೆಗೆ ಯಾವುದೋ ಒಂದು ರೀತಿಯಲ್ಲಿ ಏನಿತ್ರಿ, ಮನಸ್ಸಿನಲ್ಲಿ ಗೊಂದಲ ಎನ್ನುವಂಥದ್ದಿತ್ತು. ಆ ವಿಷಯವನ್ನು ಕೇಳಿದಾಗ ಗೊಂದಲ ಎಲ್ಲವೂ ಕೂಡ ಏನಾಯ್ತ್ರಿ, ಪರಿಹಾರವಾಯ್ತು. 76-80 ವಯಸ್ಸಿನ ಅಜ್ಜಿನೇ 2 ಮಕ್ಕಳನ್ನ ಹಡೆದಿರ್ಬೇಕಾದ್ರೆ ಮತ್ತೆ ದೇವರು ಆವತ್ತಿನ ದಿವಸ ಆತನ ಶಕ್ತಿವಂತನಾದ ದೇವರು ಬಲವನ್ನು ಕೊಟ್ಟು ಆವತ್ತು ಕೂಡ ಅದ್ಭುತವನ್ನ ಮಾಡಿ ಇರ್ತಾನೆ ಎಂಬುದಾಗಿ. ಸೈನ್ಸ್ಗೆ ಇದು ವಿರುದ್ಧವಾದಂತ ರೀತಿಯಲ್ಲಿ ಕಾಣಿಸಿಕೊಂಡಾಗಲೂ ಕೂಡ ದೇವರು ನಮ್ಮ ನೆರೆಹೊರೆಯ ರಾಷ್ಟ್ರದಲ್ಲಿ ದೇವರು ಏನ್ ಮಾಡಿದಾರೆ, ಆ ಕಾರ್ಯವನ್ನು ಜರುಗಿಸಿ ನಿಜವಾಗಲೂ ಕೂಡ ಆತನಿಗೆ ಅಸಾಧ್ಯ, ಅಸಂಭವವಾಗಿರುವಂಥದ್ದು ಯಾವುದಿಲ್ಲ ಅಂತೇಳಿ ಏನ್ ಮಾಡಿದ್ರು, ರೂಪಿಸಿ. ನೀವು ಮೊಬೈಲ್ಗಳಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಕೊಬಹುದು. ಯೂಟ್ಯೂಬ್ ಅಲ್ಲಿ ಆದ್ರೂ ಮಾಡ್ಬೋದು, ಗೂಗಲ್ ಕ್ರೋಮ್ ಅಲ್ಲಿ ಆದ್ರೂ ನೀವು ಚೆಕ್ ಮಾಡ್ಕೊಬಹುದು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ, ಅಷ್ಟು ವರ್ಷಕ್ಕೆ ಮಗ ಹುಟ್ಟಿದ ಮೇಲೆ ಆ ಮಗನ ಮೇಲೆ ಎಷ್ಟು ರೀತಿಯಾದಂತ ಪ್ರೀತಿಯನ್ನು ಇಟ್ಕೊಂಡಿರ್ಬೇಕು. ಯಾರು? ಅಬ್ರಹಾಮ. ಹಲ್ಲೆಲೂಯಾ. ಬಹಳ ಪ್ರೀತಿಸ್ತಾ ಇದ್ದಾನೆ. ಯಾರನ್ನು ಪ್ರೀತಿಸ್ತಾ ಇದ್ದಾನೆ? ಮಗನನ್ನು ಬಹಳ ಪ್ರೀತಿಸ್ತಾ ಇದ್ದಾನೆ. ಮೊದಲಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದು ಸ್ವಲ್ಪ ಕೊಂಚ ಕಡಿಮೆ ಆಗ್ತಾ ಇದೆ. ಯಾರ ಮೇಲೆ ಇರುವಂಥದ್ದು?
ದೇವರ ಮೇಲೆ ಇರುವಂಥದ್ದು. ದೇವರು ನೋಡ್ತಾ ಇದ್ದಾನೆ ಯಾರನ್ನ? ಅಬ್ರಹಾಮನನ್ನ. ಅಬ್ರಹಾಮನೇ ಅಂತೇಳಿ ಮತ್ತೆ ಕರೆದಾಗ ಆ ಸಮಯದಲ್ಲಿ ಅಬ್ರಹಾಮನ್ ಏನ್ ಮಾಡಿದಂತೆ, ಈಗೋ ಇದ್ದೇನೆ, 27ನೇ ಅಧ್ಯಾಯಕ್ಕೆ ಬರುವಾಗ ಈಗೋ ಇದ್ದೇನೆ ಅಂತ ಹೇಳಿದಾಗ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪ್ರಿಯ ಯಾರೀ? ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ನೀನೇನ್ ಮಾಡು, ಮೋರಿಯ ಬೆಟ್ಟಕ್ಕೆ ಹೋಗಿ ನೀನು ಅವನಿಗೆ ಸರ್ವಾಂಗ ಹೋಮವಾಗಿ ನೀನು ನನಗೆ ಸಮರ್ಪಣೆ ಮಾಡಬೇಕು. ಹಲ್ಲೆಲೂಯಾ. 100 ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಈ ಹುಡುಗನ ಮೇಲೆ ಎಷ್ಟೋ ಮಮತೆ, ಪ್ರೀತಿ, ಆಸೆ, ಆಕಾಂಕ್ಷೆ, ನನ್ನ ಪ್ರಪಂಚನ ನೀನೇ ಎಂಬುದಾಗಿ ಇಸಾಕನ ಮೇಲೆ ಮಮತೆ ಇಟ್ಟಿರ್ತಕ್ಕಂಥ ಅಬ್ರಹಾಮನಿಗೆ ಇದೊಂದು ಪರೀಕ್ಷೆಯ ಕಾಲ, ಶೋಧನೆಯ ಒಂದು ಕಾಲ, ಪರಿಶೋಧನೆಯ ಒಂದು ಕಾಲ. ಆದ್ರೆ ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನ್ರಿ? ಒಂದು ಮರು ಮಾತಾಡದೆ ಏನ್ ಮಾಡ್ತಾ ಇದ್ದಾನೆ? ಒಪ್ಪಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ಒಂದು ಮರು ಮಾತಾಡದೆ, ಹಲ್ಲೆಲೂಯಾ, ಒಂದು ಮರು ಮಾತಾಡದೆ ಆತನ ಏನ್ ಮಾಡ್ತಾ ಇದ್ದಾನಂತೆ? ಒಪ್ಪಿಕೊಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಆ ಸಂದರ್ಭದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಯಾರನ್ನ? ಮಗನನ್ನ ಮತ್ತು ಕತ್ತೆಯನ್ನ ಮತ್ತು ಸೇವಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. 3 ದಿವಸ ನಡೆದಾದ ಮೇಲೆ ಅವರು ಸೇರಬೇಕಾದಂತ ಬೆಟ್ಟ ಬಂತು. ಸೇವಕರಿಗೆ ಅಬ್ರಹಾಮನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, 3ನೇ ದಿನದಲ್ಲಿ ಅಬ್ರಹಾಮನ ಕಣ್ಣೆತ್ತಿ ನೋಡುವಾಗ ಆ ಸ್ಥಳ ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಪ್ರಿಯನಾಗಿರುವ ಒಬ್ಬನೇ ಒಬ್ಬ ಮಗನನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ನೀನು ನನಗೆ ಸಮರ್ಪಣೆ ಮಾಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಬ್ರಹಾಮನು ಹೋದ, ಬೆಟ್ಟದ ಮೇಲೆ ಹತ್ತಿದಾಗ ಮಗ ಕೇಳ್ತಾ ಇದ್ದಾನೆ, ಅಪ್ಪ, ನೀನು ಪ್ರತಿ ಸಾರಿ ಯಜ್ಞ ಮಾಡಬೇಕಾದ್ರೆ ನೀನು ಯಜ್ಞವೇದಿಯನ್ನು ಕಟ್ತಾ ಇದ್ದೆ, ಮರಗಳನ್ನ ತುಂಡುಗಳನ್ನು ತೆಗೆದುಕೊಂಡು ಬರ್ತಾ ಇದೆ, ಕಟ್ಟಿಗಳನ್ನು ತೆಗೆದುಕೊಂಡು ಬರ್ತಾ ಇದೆ, ಎಲ್ಲ ಸರಿ. ಆದ್ರೆ ಯಜ್ಞ ಮಾಡಬೇಕಾದ್ರೆ ಯಜ್ಞಕ್ಕೆ ಬೇಕಾದ ಕುರಿಮರಿ ಎಲ್ಲಿ? ರಕ್ತ ಚೆಲ್ಲಬೇಕಲ್ವಾ? ಅದು ದೇವರಿಗೆ ಇಷ್ಟವಾಗಿರುವಂತದಲ್ವಾ ಎಂಬುದಾಗಿ ನೆನೆಸಿ ಆ ಮಗನ ಕೇಳಿದಾಗ ಅಬ್ರಹಾಮನ ಬಾಯಿಂದ ಒಂದೇ ಮಾತು ಬಂತು ಪ್ರೇಯರ್. ಏನಂತೇಳಿ ಮಾತು ಬಂತ್ರಿ? ದೇವರೇ ಒದಗಿಸಿ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಜ್ಞಕ್ಕೆ ಬೇಕಾದ ಕುರಿಮರಿಯನ್ನ ದೇವರೇ ಒದಗಿಸಿ ಕೊಡ್ತಾನೆ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಅವರಿಬ್ರು ಹೋಗ್ತಾ ಇದ್ದಾರೆ. ಸಮಯ ಬಂತು. ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನೆ? ಒಳಗಡೆ ಮನಸ್ಸು ಏನಾಗ್ತಾ ಇದ್ದಾರೆ? ಎಷ್ಟು ದಿವಸ ಆದ್ಮೇಲೆ ಹುಟ್ಟಿದಾನೆ ಈ ಮಗನನ್ನು ನಾನು ಸಾಯಿಸಬೇಕು. ಹಲ್ಲೆಲೂಯಾ. ಫ್ರೆಂಡ್ಸ್ಗಳೆಲ್ಲ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಯಜ್ಞವೇದಿಯನ್ನು ಕಟ್ಟಿದ, ಕಟ್ಟಿಗೆ ಇಟ್ಟ ಮೇಲೆ ಅಬ್ರಹಾಮನು ತನ್ನ ಮಗನನ್ನ ಮೊದಲು ಎಲ್ಲಿ ಸಾಯಿಸ್ತಾ ಇದ್ದಾನ್ರಿ? ತನ್ನ ಹೃದಯದಲ್ಲಿ ಸಾಯಿಸ್ತಾ ಇದ್ದಾನೆ. ಎಲ್ಲಿ ಸಾಯಿಸ್ತಾ ಇದ್ದಾನೆ? ತನ್ನ ಹೃದಯದಲ್ಲಿ. ಯಾರ ಮೇಲೆ ಆದ್ರೆ ನಾವು ಕೆಲವರು ಮರ್ಡರ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಏನಾದ್ರು ಏನಂತ ಹೇಳ್ತೀವಿ, ಆಸೆ ಅನ್ನುವಂಥದ್ದು ಇರುತ್ತಾ? ಅವ್ರ ಹೃದಯವನ್ನು ಏನ್ ಮಾಡ್ತಾರೆ? ಕಠಿಣ ಮಾಡಿಕೊಂಡೆ ಏನ್ ಮಾಡ್ತಾರ್ರಿ? ಸಾಯಿಸ್ತಾರೆ. ಅಲ್ಲಿ ಯಾರಾದ್ರೂ ಸಾಯಿಸುವಂತವ್ರು ನೀವು ಕೇಳಿರ್ತಾರಲ್ಲ, ನೋಡಿರ್ತೀರಲ್ರ, ಅವರು ಹೆಂಗಿರ್ತಾರೆ? ಅವರು ಕ್ರೂರತನ ಎನ್ನುವಂಥದ್ದು ಹೊರಗಡೆ ಬರುವಂತ ಸ್ಥಿತಿ ಕಾಣ್ತಾ ಇರುತ್ತೆ. ಮೊದಲನೇದಾಗಿ ಅವರು ಎಲ್ಲಿ ಸಾಯಿಸಿರ್ತಾರ್ರಿ? ಹೃದಯದಲ್ಲಿ ಸಾಯಿಸಿದಾದ ಮೇಲೆನೆ ಅವ್ರು ನೇರವಾಗಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಮೊದಲನೇದಾಗಿ ತನ್ನ ಹೃದಯದಲ್ಲಿ ವಿಗ್ರಹದ ರೂಪಾದಿಯಲ್ಲಿ ಇರ್ತಕ್ಕಂಥ ತನ್ನ ಮಗನನ್ನ ಹೃದಯದಲ್ಲಿ ಏನ್ ಮಾಡ್ತಾ ಇದ್ದಾನಂತೆ? ಕೊಲ್ತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ. ಹೃದಯದಿಂದ ಹೊರಗಡೆ ಹೋದ ಮೇಲೆ ಅಬ್ರಹಾಮನು ಕೈ ಎತ್ತಿ ಏನ್ ಮಾಡ್ತಾ ಇದ್ದಾನ್ರಿ? ಕತ್ತಿಯನ್ನು ತೆಗೆದುಕೊಂಡು 2 ಕೈ ಕಾಲುಗಳನ್ನ ಕಟ್ಟಿ ಹಾಕಿರ್ತಕ್ಕಂಥ ಇಸಾಕನ ಮೇಲೆ ಕತ್ತಿಯನ್ನ ಹಾಕುವಾಗ ದೇವರ ಸ್ವರ ಕೇಳಿಸ್ತಾ ಇದೆ ಪ್ರೇರೆ. ಏನಂತೇಳಿ ಕೇಳಿಸ್ತಾ ಇದೆ? ಓದ್ರಿ ಒಂದ್ಸರ ವಿಚನ. ಅಬ್ರಹಾಮನೇ ಎಂದು ಅವನನ್ನ ಕರೆದನು. ದೇವ್ರು ಎಲ್ಲಿವರೆಗೆ ಕರೀಲಿಲ್ಲ ರೀ? ಒಂದು ದಿವಸ ನಡ್ಕೊಂತ ಹೋದ್ರೆ ದೇವ್ರು ಇಲ್ಲ ಬೇಡ ಬಾಪ ಹಿಂದಕ್ಕೆ ಬಾ ಅಂತೇಳಿ ಕರೀಲಿಲ್ಲ. 2ನೇ ದಿವಸದಲ್ಲಿ ಕರೀಲಿಲ್ಲ. 3ನೇ ದಿವಸದಲ್ಲಿ ಬೆಟ್ಟ ಹತ್ತಿ ಆ ಎಲ್ಲ ಕಾರ್ಯಗಳನ್ನು ಮಾಡುವವರೆಗೂ ಕೂಡ ಕರೀಲಿಲ್ಲ. ಯಾವಾಗ ಕೈ ಎತ್ತಿ ಕೊಲ್ಲುವುದಕ್ಕೂ ಕೂಡ ಏಸದ ಹಾಗೆ ಕೈ ಎತ್ತಿ ಕತ್ತಿಯನ್ನ ಹಿಡಿದು ಕೈ ಎತ್ತಿ ಆ ಮಗುವನ್ನು ಸಾಯಿಸಬೇಕೆನ್ನುವಂತ ಸಮಯದಲ್ಲಿಯೇ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮಗೆ ಪ್ರಿಯವಾದವುಗಳನ್ನ ದೇವರಿಗೆ ನಾವು ಸಮರ್ಪಣೆ ಮಾಡುವವರಾಗಬೇಕು. ಅಬ್ರಹಾಮನು ಪ್ರಿಯವಾದಂತ ತನ್ನ ಮಗನನ್ನು ಕೂಡ ದೇವರಿಗೆ ಅರ್ಪಿಸೋದಕ್ಕೆ ಏನ್ ಮಾಡಲಿಲ್ಲ? ಹಿಂದೇಟು ಹಾಕಲಿಲ್ಲ. ಹಲ್ಲೆಲೂಯಾ. ದೇವರನ್ನು ನಾವು
ದೇವರಿಗೆ ನಾವು ಸಮರ್ಪಿಸುವಾಗ, ದೇವರನ್ನು ನಾವು ಮೆಚ್ಚಿಸುವಾಗ ನಮಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳು, ಸಂಗತಿಗಳು, ಬಹಳ ಇಷ್ಟವಾಗಿರುವಂತವುಗಳನ್ನ ನಾವು ದೇವರಿಗೆ ಸಮರ್ಪಿಸುವ ಒಂದು ಬಾಧ್ಯತೆಯಲ್ಲಿ ನಾವು ಇದ್ದೇವೆ ಪ್ರಿಯರೇ, ಜವಾಬ್ದಾರಿಯಲ್ಲಿ ನಾವು ಇದ್ದೇವೆ. ಅಬ್ರಹಾಮನಿಗೆ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೇಟು ಹಾಕದ ಕಾರಣಕ್ಕಾಗಿ ದೇವರು ಏನ್ ಮಾಡಿದ, ಮಗನ ಬದಲಾಗಿ ಟಗರನ್ನ ಕೊಟ್ಟ. ನಿನಗೂ ಕೂಡ ದೇವರು ಖಂಡಿತವಾಗಿ ನಿನ್ನ ಪ್ರಿಯವಾದಂತವುಗಳನ್ನು ನೀನು ದೇವರಿಗೆ ಅರ್ಪಿಸುವಾಗ, ಪ್ರಿಯವಾದವರನ್ನು ದೇವರಿಗೆ ಸಮರ್ಪಿಸುವಾಗ ಖಂಡಿತವಾಗಿ ದೇವರು ಕೂಡ ನಿನಗೆ ಅದರ ಬದಲಾಗಿ ಮತ್ತೊಂದನ್ನ ಒದಗಿಸಿ ಕೊಡುತ್ತಾನೆ ಎಂಬುದು ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಾಣಸಿಗ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ನಾವು ನಮ್ಮ ಪ್ರಿಯವಾದವುಗಳನ್ನು ನಾವು ದೇವರಿಗೆ ಏನ್ ಮಾಡಬೇಕಾಗಿದೆ, ಸಮರ್ಪಿಸುವವರಾಗಿ ಜೀವಿಸಬೇಕಾಗಿದೆ. ಅಬ್ರಹಾಮನು ಹಿಂತೆಗೆಯಲಿಲ್ಲ, ಅಬ್ರಹಾಮನು ಮುಂದೆ ಹೋದ. ದೇವರು ಅಬ್ರಹಾಮನನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡಿದ, ಆಶೀರ್ವದಿಸಿದ ಪ್ರಿಯರು. ನಾಲ್ಕನೇದಾಗಿ ಸಮಯದಲ್ಲಿ ನಾವು ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನಾವು ದೇವರಿಗೆ ನಮ್ಮ ದೇಹಗಳನ್ನ ನಾವೇನ್ ಮಾಡ್ಬೇಕಂತೆ, ಸಮರ್ಪಿಸುವವರಾಗಿರ್ಬೇಕು. ಓದ್ತಿರ ಒಂದ್ ಸಾರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು ಎಂಬುದಾಗಿ. ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮ ಶರೀರವನ್ನ ನಾವು ದೇವರಿಗೆ ಅರ್ಪಿಸುವವರಾಗಬೇಕು. ಏನನ್ನ ಅರ್ಪಿಸ್ಬೇಕ್ರಿ? ಶರೀರವನ್ನು ಅರ್ಪಿಸ್ಬೇಕಂತಂದ್ರೆ, ಅಯ್ಯೋ ಒಂದು ವೇಳೆ ನೀವು ಕತ್ತಿ ತಗೊಂಡು ನೀವು ರಕ್ತವನ್ನು ಹೊರಗಡೆ ನೀವು ಚೆಲ್ಲಿಕೊಳ್ಳುವಂತ ಸ್ಥಿತಿಯ ಕಡೆಗೆ ಹೋಗ್ತೀರ, ಒಂದು ವೇಳೆ ಇದೇನು ಮಾಡ್ತಾರ ಬಲಿ ಕೊಡುವಂಥದ್ದಾಗಿರ್ಬೋದು, ಮಕ್ಕಳನ್ನು ಬಲಿ ಕೊಡುವಂಥದ್ದಾಗಿರ್ಬೋದು, ದೇಹದ ಮೇಲೆ ನೀವು ಗಾಯಗಳನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ದೇಹವನ್ನು ಪರಚಿಕೊಳ್ಳುವಂಥದ್ದಾಗಿರ್ಬೋದು, ಆಯುಧಗಳ ಮೂಲಕವಾಗಿ ಅದನ್ನೆಲ್ಲ ದೇವರು ಕೇಳ್ತಾ ಇರೋದು. ನಾನು ನಿಮ್ಮನ್ನ ಸತ್ಯವಂತರನ್ನಾಗಿ ನೀತಿವಂತರನ್ನಾಗಿ ಸೃಷ್ಟಿ ಮಾಡಿದ್ದೇನೆ, ನೀವು ಲೋಕದಲ್ಲಿ ಇರ್ತಕ್ಕಂಥ ಮಾಲಿನ್ಯವನ್ನು ಅಂಟಿಸಿಕೊಂಡಿದ್ದೀರಿ, ನೀವು ಪುನಃ ಸತ್ಯವಂತರ ನೀತಿವಂತರಾಗಬೇಕಾದ್ರೆ ನೀವೇನ್ ಮಾಡ್ಬೇಕು, ನನ್ನಲ್ಲಿ ನೂತನ ಸೃಷ್ಟಿಗಳಾಗಿ ನೀವು ಹೊರ ಹೊಮ್ಮಬೇಕು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು ಆತನನ್ನು ನಂಬುವವರೆಲ್ಲರಿಗೂ ಕೂಡ ದೇವರು ನೀತಿಯನ್ನು ಕೊಡ್ತಾರೆ. ಯಾರ್ಯಾರು ಆತನನ್ನು ನಂಬಿದ್ರು ಅವರೆಲ್ಲರಿಗೂ ಕೂಡ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ದೇವರು ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ಆತನನ್ನು ನಂಬಿದವರೆಲ್ಲರೂ ಕೂಡ ನೂತನ ಸೃಷ್ಟಿಗಳು ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಹಳೇದೆಲ್ಲ ಹೋಗ್ಬಿಡ್ತು, ಹಳೇದೇನಾಯ್ತ್ರಿ, ಸಮಾಧಿ ಆಯ್ತು, ಹೊಸ ವ್ಯಕ್ತಿ ಆಗಿ ನೀನು ಎದ್ದು ಬಂದಿದ್ದೀಯ. ಹಲ್ಲೆಲೂಯಾ. ಹಳೇ ವ್ಯಕ್ತಿ ಹೋದ, ಎಲ್ಲಿ ಹೋದ? ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಸಮಯದಲ್ಲಿ ನೀನು ಒಂದು ವೇಳೆ ಹಳ್ಳದಲ್ಲಿ ತೆಗೆದುಕೊಂಡಿರ್ಬೋದು, ನದಿಯಲ್ಲಿ ತೆಗೆದುಕೊಂಡಿರ್ಬೋದು, ನೀನು ಎಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದೆಯೋ ನೀನು ಅಲ್ಲಿ ಸತ್ತೋಗ್ಬಿಟ್ಟಿದೆಯಾ. ನೀನು ಹೊಸದಾಗಿ ಯಾರಲ್ಲಿ ಎದ್ದು ಬಂದಿದೆ? ನೀನು ಯೇಸು ಕ್ರಿಸ್ತನಲ್ಲಿ ನೀನು ಎದ್ದು ಬಂದಿದೆ. ನಿನ್ನ ದೇಹ, ನಿನ್ನ ಆಲೋಚನೆ, ನಿನ್ನ ಎಲ್ಲ ವಿಧಾನವೂ ಕೂಡ ಆತನಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವಂತ ಸಜೀವ ಯಜ್ಞವಾಗಿ ನೀನು ನಿನ್ನ ದೇಹವನ್ನ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಅವಶ್ಯಕ ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪತ್ರಿಕೆಯಲ್ಲಿ, ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ಪೌಲನು ಮಾತಾಡ್ತಾ ಇದ್ದಾನೆ, ಇದೇ ವಿವೇಕ ಪೂರ್ವಕವಾದಂತ ಆರಾಧನೆ. ನಿನ್ನ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ನೀನು ಏನ್ ಮಾಡಬೇಕಾಗಿದೆ, ಸಮರ್ಪಣೆ ಮಾಡಬೇಕಾಗಿದೆ. ನಿನ್ನ ಕಾಲುಗಳಿಂದ, ಕೈಗಳಿಂದ, ನಿನ್ನ ಒಂದು ಆಲೋಚನೆ, ಮನಸ್ಸಿನಿಂದ ಯಾವ ಕೆಟ್ಟದರ ಕಡೆಗೆ ನೀನು ಹೋಗಬೇಡ. ಕೆಟ್ಟದ್ದು ಏನಾಗಿದೆ ಎಂಬುದಾಗಿ ನಿನಗೆ ಗೊತ್ತಿದೆ, ಪಾಪ ಏನಾಗಿದೆ ಎಂಬುದಾಗಿ ನಿನಗೆ ಗೊತ್ತಿದೆ. ಆ ಪಾಪದ ಸ್ಥಿತಿಯ ಕಡೆಗೆ, ಕತ್ತಲೆಯ ಸ್ಥಿತಿಯ ಕಡೆಗೆ, ದೇವರಿಂದ ದೂರ ಆಗುವಂತ ಭಕ್ತಿಹೀನತೆಯ ಸ್ಥಿತಿಯ ಕಡೆಗೆ ನೀನು ಹೋಗಬೇಡ. ನಿನ್ನ ದೇಹ ಪ್ರಕಾಶವನ್ನು ಹೊಂದಿಕೊಳ್ಳಬೇಕಾದ್ರೆ ನೀನು ದೇವರನ್ನ ತದೇಕ ದೃಷ್ಟಿಯಿಂದ ನೀನು ನೋಡುವಂತ ವ್ಯಕ್ತಿ ಆಗಿರ್ಬೇಕು. ಈ ಒಂದು ಏನಂತ ಹೇಳ್ತಾ ಇದೆ, ಉಜ್ಜೀವನದಲ್ಲಿ, ಈ ಒಂದು ಅಗ್ನಿ ಜ್ವಾಲೆಯಲ್ಲಿ ನೀನು ಏನಂತ ಹೇಳ್ತೇವೆ ಭಾಗವನ್ನು ಹೊಂದಿಕೊಂಡಾಗ ಅದು ನಿನ್ನನ್ನು ಏನ್ ಮಾಡುತ್ತೆ, ಒತ್ತಿ ಉರಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ನಿಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ನೀವು ಸಮರ್ಪಣೆ ಮಾಡಿ. ನಿಮ್ಮ ಆಲೋಚನೆ ಆಗಿರ್ಬೋದು, ನೀವು ಮಾಡುವಂತ ಕೆಲವೊಂದು ವಿಷಯಗಳು ಲೋಕಸ್ಥರ ರೀತಿಯಲ್ಲಿ ನೀವು ಜೀವಿಸಬೇಡ, ಲೋಕದವರ ರೀತಿಯಲ್ಲಿ ನಡವಳಿಕೆ ಉಳ್ಳವರಾಗಿ ನೀವು ಇರಬೇಡ. ಅದರ ದೇವ ಜನರು ನಡೆದುಕೊಳ್ಳಬೇಕಾದಂತ ರೀತಿ ಎಂಬುದಾಗಿ ಅಲ್ಲಿ ನಾವು ಹೆಡ್ಲೈನ್ಸ್ ಅನ್ನ ನೋಡ್ತಾ ಇದ್ದೀವಿ. 12ನೇ ಅಧ್ಯಾಯದಲ್ಲಿ ಪ್ರಿಯರೇ, ನೀವು ಈ ರೀತಿಯಾಗಿ ನಿಮ್ಮ ಭಕ್ತಿಯನ್ನ ನೀವು ಕಟ್ಟಿಕೊಳ್ಳಿ, ಬಲಹೀನರಾಗಬೇಡ್ರಿ. ದೇಹವನ್ನ
ನಾಶನದ ಕಡೆಗೆ ನೀವು ನಡೆಸಬೇಡ್ರಿ. ಮೊನ್ನೆ ಒಂದು ಕಡೆಗೆ ಅಂಗಡಿ ಹೋಗಿದೆ, ಕಿರಾಣಿ ಸಂತೆ ಮಾಡಬೇಕಾದ್ರೆ ಅಲ್ಲಿ ಒಂದು ಸ್ಮೋಕ್ ಮಾಡುವಂತ ಒಂದು ಏನಂದ್ರೆ ಸಿಗರೇಟ್ ಪ್ಯಾಕ್ ಕೊಡ್ತಾ ಇದ್ರು. ಅದ್ರ ಮೇಲೆ ಇರ್ತಕ್ಕಂಥ ಚಿತ್ರ ನೋಡಿದ್ರೆ ಸಾಕು ಭಯ ಆಗತ್ತೆ. ಅಲ್ಲಿ ಆ ಬಾಯಿ ಅನ್ನುವಂಥದ್ದು ಏನಾಗಿದೆ, ಒಳಗಡೆ ಒಳಗಡೆ ಇರ್ತಕ್ಕಂಥ ಎಲ್ಲ ಕಾಣಿಸ್ತಾ ಇದೆ. ಆದರೂ ಕೂಡ ಅಲ್ಲಿನ ಹೋಗಿ ಒಂದು ತಾಸೇನು ಸಂತೆ ಮಾಡೋದಕ್ಕಾಯ್ತು, ಸುಮಾರು ಜನರು ತೆಗೆದುಕೊಂಡು ಹೋದ್ರು. ಒಬ್ಬೊಬ್ರು 6 ಪ್ಯಾಕೆಟ್ ತೆಗೆದುಕೊಂಡು ಹೋಗ್ತಾ ಇದ್ರು. ಅದಲ್ಲ ಅದ್ರ ಮೇಲೆ ಬರೆದಿದೆ ಏನಂತೇಳಿ, ಕ್ಯಾನ್ಸರ್ ಬರುತ್ತೆ, ಬಾಯಿ ಕ್ಯಾನ್ಸರ್ ಬರುತ್ತೆ, ಶ್ವಾಸಕೋಶ ಕ್ಯಾನ್ಸರ್ ಆದರೂ ಬರ್ಬೋದು. ಅಲ್ಲವೇ ಆದ್ರೂ ದೇಹವನ್ನು ಏನ್ ಮಾಡ್ತಾ ಇದ್ದಾರೆ, ಹಾಳು ಮಾಡಿಕೊಳ್ತಾ ಇದ್ದಾರೆ. ಕೆಲವರಿಗೆ ಗೊತ್ತು ಮದ್ಯಪಾನ ಮಾಡುವುದರಿಂದ ದೇಹದಲ್ಲಿರ್ತಕ್ಕಂಥ ಅವಯವಗಳು ನಾಶವಾಗುತ್ತೆ ಅಂತೇಳಿ. ಕೆಲವರಿಗೆ ಗೊತ್ತು ತಮ್ಮ ದೇಹ ಶರೀರದಲ್ಲಿ ಕೆಲವೊಂದು ಕೆಟ್ಟ ಚಟಗಳು ಮಾಡೋದ್ರ ಮೂಲಕ ಹೆಣ್ಮಕ್ಳಾದ ನಸೆ ತಿಕ್ಕಂತೇ ಇರ್ತಾರೆ. ಅವ್ರಿಗೆ ದೇವ್ರು ಬಿಳಿಯಲ್ಲ ಕೊಟ್ಟರೆ ಬಿಳಿಯಲ್ಲ ಬೇಕಾಗಿಲ್ಲ, ನಮಗೆ ಕೆಂಪಲ್ಲೇ ಬೇಕು, ಕಲ್ಲರ್ ಅವ್ರ ಹಲ್ಲುಗಳು ತೆಗೆದಾಗ ನೋಡ್ಬೇಕು. ಅಲ್ಲೆಲ್ಲ ವಿಡಿಯೋ ಮಾಡೋದು ಟೈಮ್. ಅಲ್ಲೆಲ್ಲ ದೇವ್ರು ಬೆಳ್ಳ ಕೊಟ್ರೆ ಇವ್ರೇನು ಮಾಡ್ತಾರ್ರಿ, ನಾಸಿ ಕಲರ್ ಮಾಡ್ಕೊಳ್ತಾರೆ, ಅಲ್ಲೆಲ್ಲ ಕೆಂಪು ಮಾಡ್ಕೊಳ್ತಾರೆ. ಅಲ್ಲೆಲ್ಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ದೇಹವನ್ನ, ದೇವರ ಆಲಯವಾಗಿರ್ತಕ್ಕಂಥ ನಿಮ್ಮ ದೇಹವನ್ನ ನೀವು ನಾಶನ ಮಾಡಿಕೊಳ್ಳಬೇಡ್ರಿ. ಅದು ದೇವರ ಆಲಯ, ಅದು ದೇವರಿಗೆ ಸಜೀವವಾಗಿ ನೀವು ಯಜ್ಞವಾಗಿ ಅದನ್ನು ಸಮರ್ಪಿಸಬೇಕಾಗಿದೆ. ದೇವರಿಗೆ ಎಲ್ಲವುಗಳನ್ನು ನೀವು ಲೆಕ್ಕ ಒಪ್ಪಿಸಬೇಕಾಗಿದೆ. ಕೆಲಸಕ್ಕೆ ಹೋದಾಗ, ಕೂಲಿಗೆ ಹೋದಾಗ, ನೀನು ಯಾವುದೋ ಒಂದು ಜಾಮನ ಮಾಡ್ತಾ ಇರಬೇಕಾದ್ರೆ ತಿಂಗಳಿಗೆ ನೀನೇನು ಮಾಡ್ತೀಯಾ, ಕೂಲಿ ಕೆಲಸ ಮಾಡುವಂಥವ್ರಾದ್ರೆ ವಾರದಲ್ಲಿ ಅಥವಾ ದಿನದಲ್ಲಿ ನೀನೇನು ಮಾಡ್ತೀಯಾ, ಸಂಬಳವನ್ನು ತೆಗೆದುಕೊಂಡು ಬರ್ತೀಯ. ಯಾಕೆ ಹೇಳ್ರಿ, ಅಷ್ಟೊತ್ತು ಅವ್ರ ಹೊಲದಲ್ಲಿ ನೀನು ದುಡಿದಿದ್ಯಾ, ಅಷ್ಟೊತ್ತು ನೀನು ಆ ಒಂದು ಆಫೀಸಲ್ಲಿ ನೀನು ದುಡಿದಿದ್ಯಾ. ಹಲ್ಲೆಲೂಯಾ, ನೀನೇನು ಮಾಡ್ತೀಯಾ, ನಾನು ದುಡ್ದಿದ್ದೀನಿ, ನನಗೆ ಸಂಬಳವನ್ನು ಕೊಡ್ರಿ ಅಂತೇಳಿ ಕೇಳ್ತೀಯ. ದೇವರು ಕೂಡ ಏನು ಕೇಳ್ತಾನಂತ್ರಿ, ಪ್ರತಿಯೊಬ್ಬರ ಲೆಕ್ಕವನ್ನು ಕೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ದುಡಿಯುವ ವಾಯಿದೆಯನ್ನು ಇಟ್ಟಿದ್ದಾನೆ, ನಮ್ಮನ್ನು ಕಳಿಸಿದ್ದಾನೆ ಈ ಲೋಕಕ್ಕೆ. ಈ ಲೋಕದ ಭೂಯಾತ್ರೆಯಲ್ಲಿ ನಾವು ಜೀವಿಸುವಾಗ ಪ್ರತಿಯೊಂದು ಕೂಡ ಮೇಲು ಕೀಡು ಮಾಡಿರುವಂಥದ್ದೆಲ್ಲವೂ ಕೂಡ ದೇವರ ಮುಂದೆ ತೀರ್ಪಿನಲ್ಲಿ ಬರಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ದೇವರಿಗೆ ಮೀಸಲಾಗಿ ನಿಮ್ಮ ದೇಹವನ್ನ ಸಮರ್ಪಣೆ ಮಾಡ್ರಿ. ಕೆಟ್ಟ ದುಶ್ಚಟಗಳು ಯಾವುದಿದೆಯೋ ಅದನ್ನು ದೂರ ಮಾಡ್ರಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮೂರನೇ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಬಂದ್ರೆ ಅದೇನದು, ನಿಮ್ಮ ದೇಹವನ್ನು ನೀವು ನಾಶನ ಮಾಡಿಕೊಂಡಂಗೆ ಅನೇಕ ರೋಗಗಳು ಬರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದ್ರೆ, ನಿಮ್ಮ ದೇಹ ನಿಷ್ಕಳಂಕವಾಗಿ ನೀವೇನ್ ಮಾಡ್ರಿ, ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರಿಗೋಸ್ಕರವಾಗಿ ನೀವು ಜೀವಿಸ್ರಿ, ದೇವರಿಗಾಗಿ ನೀವು ಬದುಕನ್ನ ಕಟ್ಟಿಕೊಳ್ಳ್ರಿ. ನೀವು ನಿಮ್ಮ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡ್ರಿ. ನಾಳೆ ಸ್ವಾಮಿ ಬರುವಾಗ ಆತನು ಕೇಳುವಾಗ, ಬಲ ನಂಬಿಗಸ್ತನಾದ ಒಳ್ಳೆ ದಾಸನು ನೀನಂತೇಳಿ ಆತನು ನಿನ್ನನ್ನು ಮೆಚ್ಚಬೇಕಾ? ಅಲ್ಲೆಲ್ಲೂಯಾ. ನಾನೀಗ ಕೊಟ್ಟೆ, ತಲಾಂತಗಳನ್ನು ಕೊಟ್ಟೆ. ಒಬ್ರು ಏನ್ ಮಾಡಿದ್ರಂತೆ, 1 ತಲಾಂತ ಉಳ್ಳಂತವರು ಏನನ್ನ ಸಂಪಾದನೆ ಮಾಡಿದ್ರೆ ಏನ್ ಮಾಡಿದ್ರಂತೆ, ಮಣ್ಣಲ್ಲಿ ಬಚ್ಚಿಟ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ, ಆಸೆಗೆ ದಿಂಬಲ್ಲಿ ಬಚ್ಚಿಟ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನೊಬ್ರು ಏನ್ ಮಾಡಿದ್ರಿ, ಆ ತಲಾಂತನ್ನ ಉಪಯೋಗ ಮಾಡಿದ್ರು. ಏನ್ ಮಾಡಿದ್ರಂತ್ರಿ, ಉಪಯೋಗ ಮಾಡಿದ್ರು. ಹಲ್ಲೆಲೂಯಾ. ಬಾಯಿಂದ ನಸಿ ತಿಕ್ಕೋದಲ್ಲ, ಬಾಯಿಂದ ಗುಟ್ಕ ಹಾಕೊಳ್ಳೋದಲ್ಲ, ಅದೇ ಬಾಯಿಂದ ದೇವರಿಗೆ ಆರಾಧನೆ ಮಾಡಿ. ಹಲ್ಲೆಲೂಯಾ. ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ನೀನು ನಿನ್ನ ದೇಹವನ್ನ ವೇಷಗೃಹಕ್ಕೆ ಹೋಗಿ ನಿನ್ನ ಹಣವನ್ನ ಹಾಳು ಮಾಡಿಕೊಳ್ಳೋದಲ್ಲ, ನೀನು ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿ ನೀನು ಸಂಪೂರ್ಣವಾಗಿ ಭಕ್ತಿಯಿಂದ ದೇವರ ಸ್ಥಳದಲ್ಲಿ, ದೇವರ ಸನ್ನಿಧಾನದಲ್ಲಿ ನೀನು ಬರುವಾಗ ನಿನ್ನ ಜೀವಿತವನ್ನು ದೇವರು ಏನ್ ಮಾಡ್ತಾನ್ರಿ, ಆ ಒಂದು ಕೊರತೆಯಲ್ಲ ಸಮೃದ್ಧಿಯಲ್ಲಿ ಆತನ ಏನ್ ಮಾಡ್ತಾನೆ, ಇರಿಸ್ತಾನೆ ಪ್ರೇರೆ. ಇಲ್ಲ ನೋಡ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಸ್ಪಷ್ಟವಾಗಿ ಏನಂತ ಹೇಳಿ, ನಾವು ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ನಾವೇನ್ ಮಾಡಬೇಕು, ಸಮರ್ಪಿಸುವವರಾಗಬೇಕು. ದೇವರಿಗೆ ಎಲ್ಲವೂ ಕೂಡ ಗೋಚರ. ಕತ್ತಲೆಯಲ್ಲಿರುವಂಥದ್ದು ಕೂಡ ಆತನಿಗೆ ಏನ್ ಮಾಡುತ್ತಂತ್ರಿ, ಸ್ಪಷ್ಟವಾಗಿ ಏನ್ ಮಾಡುತ್ತಂತೆ, ಕಾಣಿಸುತ್ತೆ ಪ್ರಿಯರೇ. ಕತ್ತಲೆಯಲ್ಲಿರುವಂಥದ್ದು ಕೂಡ ನಿನ್ನ ಕಣ್ಣಿಗೆ ಗೋಚರ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅದಕ್ಕಾಗಿ ಮೊದಲನೇದಾಗಿ ನಮ್ಮ ಚಿಂತೆಯನ್ನ, ಎರಡನೇದಾಗಿ ನಮ್ಮ ಕಾರ್ಯಾಭಾರವನ್ನ, ಮೂರನೇದಾಗಿ ನಮಗೆ ಪ್ರಿಯರಾದವರನ್ನ, ನಮಗೆ ಇಷ್ಟವಾದವುಗಳನ್ನ, ನಾಲ್ಕನೇದಾಗಿ ನಮ್ಮ ದೇಹವನ್ನ, ಐದನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಕೊನೆಯದಾಗಿ ಓದ್ತಿರೋ ಒಂದ್ಸಾರಿ 2:11 ಮತ್ತಾಯನ ಬರೆದ ಸುವಾರ್ತೆ. ಬೇಗ 2:11 ಮತ್ತಾಯನ ಬರೆದ. ಮತ್ತು ಆ ಮನೆಯೊಳಕ್ಕೆ ಹೋಗಿ
ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ. 5ನೇದಾಗಿ ನಾವು ನಮ್ಮ ಕಾಣಿಕೆಗಳನ್ನು ನಾವು ಯಾರಿಗೆ ಸಮರ್ಪಣೆ ಮಾಡ್ಬೇಕ್ರಿ? ಯಾರಿಗ್ರಿ? ಮನುಷ್ಯರಿಗ? ಯಾರಿಗ್ರಿ? ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದಿರತಕ್ಕಂತ ದೇವರಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೆಂಬುದಾಗಿ ಸ್ಪಷ್ಟವಾಗಿ ಲೇಖನ ನಮ್ಗೆ ಏನ್ ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಇಲ್ಲಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಮನೆಯಲ್ಲಿ ಮರಿಯಳು ಇದ್ದಾಳೆ, ಆ ಮನೆಯಲ್ಲಿ ಯೋಸೇಫನು ಇದ್ದಾನೆ, ಆ ಮನೆಯಲ್ಲಿ ಒಂದು ವೇಳೆ ಅವರ ಬಂಧು ಮಿತ್ರರು ಯಾರಾದ್ರೂ ಬಂಧುವರು ಇದ್ದಾಗಲೂ ಕೂಡ ಇವರು ನೇರವಾಗಿ ಜ್ಞಾನಿಗಳು ಹೋಗಿ ಯಾರಿಗೆ ಅಡ್ಡ ಬಿದ್ರು ಅಂತ ಹೇಳ್ತಾ ಇದೆ ವಾಕ್ಯ? ಯೇಸು ಸ್ವಾಮಿಗೆ, ಮಗುವಾಗಿರುವಂತ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಅವರು ಮರಿಯಳ ಕೈಯಲ್ಲಿ ಕೊಡಲಿಲ್ಲ, ಯೋಸೇಫನ ಕೈಯಲ್ಲಿ ಕೊಡಲಿಲ್ಲ. ಆ ಗಂಟನ್ನ ಅವರು ಆ ಕೂಸಿನ ಮುಂದೆಯೇ ಏನ್ ಮಾಡಿದ್ರಂತೆ? ಬಿಚ್ಚಿ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿರುವಂತದ್ದು ಮಾತ್ರವಲ್ಲ, ತಮ್ಮ ಗಂಟುಗಳನ್ನ ಬಿಚ್ಚಿ ಮತ್ತೆ ಹೇಳುತ್ತೆ ಅದಕ್ಕೆ, ಅಂದ್ರೆ ಯಾರಿಗ್ರಿಲ್ಲಿ? ಆ ಕೂಸಿಗೆ. ಯಾರಿಗೆ? ಮಗುವಾಗಿ ಬಂದಿರತಕ್ಕಂಥ ದೇವರು ಪ್ರಿಯರು. ಯಾರ್ರೀ? ಯೇಸು. ಹಲ್ಲೆಲೂಯಾ. ಯೇಸು ಆಗ ತಾನೇ ಹುಟ್ಟಿರ್ತಕ್ಕಂಥ ಮಗುವಲ್ಲ, ಆತನು ಆರಂಭದಿಂದಲೇ ಇರ್ತಕ್ಕಂಥ ದೇವರು. ಹಲ್ಲೆಲೂಯಾ. ಆತ್ಮ ಸ್ವರೂಪನಾದಂತ ದೇವರು ಭೂಮಿಯನ್ನ, ಆಕಾಶವನ್ನ, ಸರ್ವಲೋಕ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತ ದೇವರು, ಆತನು ಆದಿಯಲ್ಲೇ ಇರುವಂತ ದೇವರು, ಆತನು ತನ್ನ ಬಾಯ ಮೂಲಕವಾಗಿ ಸರ್ವ ಲೋಕಗಳನ್ನ ಉಂಟು ಮಾಡಿದಂತ ದೇವರು, ತನ್ನ ಹೋಲಿಕೆಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದಂತ ದೇವರ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಮನುಷ್ಯರನ್ನ ರಕ್ಷಿಸುವುದಕ್ಕಾಗಿ, ಮನುಷ್ಯರನ್ನ ನರಕದಿಂದ, ಪಾಪದಿಂದ, ಅವಮಾನದಿಂದ, ಶಾಪದಿಂದ, ಕತ್ತಲೆಯ ಜೀವಿತದಿಂದ ಬಿಡಿಸುವುದಕ್ಕಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಏನ್ ಮಾಡಿದ್ರಿ? ಒಬ್ಬರನ್ನ ಆರಿಸಿಕೊಂಡು ಬಂದ. ಅಲ್ಲಿ ಯಾರನ್ನ ಆರಿಸಿಕೊಂಡ್ರಿ? ಆ ಸಮಯದಲ್ಲೆಲ್ಲ ಮಧ್ಯದಲ್ಲಿ ಯೂದಾ ಗೋತ್ರದಲ್ಲಿರ್ತಕ್ಕಂಥ ಯೋಸೇಫ ಮತ್ತು ಮರಿಯಳು. ಹಲ್ಲೆಲೂಯಾ. ಈ ಲೋಕಕ್ಕೆ ಬರಬೇಕಾದ್ರೆ ದೇವರು ಹೆಂಗ್ ಬಂದರಿ? ಪರಿಶುದ್ಧನಾಗಿ ಬಂದ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳಲ್ಲಿ ಆತನು ಕನ್ನಿಕೆಯಾದಂತ ಮರಿಯಳಲ್ಲಿ 7ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥವನ್ನು ನಾವು ನೋಡುವಾಗ 7ನೇ ಅಧ್ಯಾಯದಲ್ಲಿ 14ನೇ ವಚನ ಅನ್ಕೊಳ್ತೀನಿ, ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಅಡಿಯೋಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆ ಹೆಸರಿನ ಅರ್ಥ ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರ ಕುರಿತಾಗಿ ಆರಂಭದಿಂದಲೂ ಸ್ತ್ರೀ ಸಂತಾನವಾಗಿ ಬರ್ತಾನೆ, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ, ಆತನು ರಾಜನಾಗಿ ಹುಟ್ಟುತ್ತಾನೆ, ಆತನು ಹುಟ್ಟಬೇಕಾದಂತ ಸ್ಥಳದ ಕುರಿತಾಗಿ, ಸಮಯದ ಕುರಿತಾಗಿ, ಆತನು ಹುಟ್ಟಬೇಕಾದಂತ ಒಂದು ಪರಿಸ್ಥಿತಿ, ಸಂದರ್ಭಗಳ ಕುರಿತಾಗಿ ಯಾವುದನ್ನು ಮೊದಲೇ ಪರಿಸ್ಥಿತಿ ಇತ್ತು ಅದೆಲ್ಲವುಗಳನ್ನು ನೆರವೇರಿಸುವ ಹಾಗೆ ದೇವರು ಏನ್ ಮಾಡಿದರೆ? ಮನುಷ್ಯನಾಗಿ ಲೋಕಕ್ಕೆ ಆತ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಹೊರಟು ಬಂದಂತ ಸಮಯದಲ್ಲಿ ಆತನನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಯಾರು ಬಂದ್ರಂತೆ? ಜ್ಞಾನಿಗಳು ಪ್ರಿಯರೇ. ಹಲ್ಲೆಲೂಯಾ. ಯಾರು ಬಂದ್ರಂತ್ರಿ? ಜ್ಞಾನಿಗಳು ಬಂದ್ರು. ಆ ಜ್ಞಾನಿಗಳು ಬಂದು ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಜ್ಞಾನಿಗಳು ಯಾರನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹುಟ್ಟಿದಾನೆ ಎನ್ನುವುದಕ್ಕೆ ಒಂದು ಸೂಚನೆ ನಾವು ಹಳೆ ಒಡಂಬಡಿಕೆಯಲ್ಲಿ ಹೋಗ್ಬೇಕು. ಮತ್ತೆ ಈಗೋ ಒಬ್ಬಾತನು ಹುಟ್ಟಲಿಕ್ಕಿದ್ದಾನೆ, ನಕ್ಷತ್ರ ಪ್ರಾಯದವನೊಬ್ಬನು ಯಾಕೋಬ ವಂಶದವರಲ್ಲಿ ಜನಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಕ್ಷತ್ರ, ಯಾವ ಆತನು ಹುಟ್ಟಿದಾಗ ನಕ್ಷತ್ರ ಎನ್ನುವಂಥದ್ದು ಆ ಒಂದು ಆಕಾಶದಲ್ಲಿ ಹೊಸದಾದಂತ ನಕ್ಷತ್ರ ಹುಟ್ಟುತ್ತೋ, ಆ ಹುಟ್ಟಿದಾಗ ಅವತರಿಸಬೇಕಾದಂತ ಪುರುಷನು ಭೂಲೋಕದಲ್ಲಿ ಅವತರಿಸ್ತಾನೆ. ಅವ ಅಂತಂದ್ರೆ ಮೇಲಿನಿಂದ ಕೆಳಗಡೆ ಇಳಿದು ಬರುವಂತದ್ದು. ತಾರೆ ಅಂತಂದ್ರೆ ನಕ್ಷತ್ರ. ಯಾವಾತನು ಅವತರಿಸಿ ಈ ಲೋಕಕ್ಕೆ ಬಂದಾಗ ಆಕಾಶದಲ್ಲಿ ಹೊಸದಾದಂತ ನಕ್ಷತ್ರ ಹುಟ್ಟುತ್ತೋ, ಆತನೇ ಅವತರಿಸಿ ಬರಬೇಕಾದಂತ ಅವತಾರ ಪುರುಷನೆಂಬುದಾಗಿ ನೆನೆಸಿ ಜ್ಞಾನಿಗಳು ಏನ್ ಮಾಡಿದ್ರಿ? ಆ ಗ್ರಂಥಗಳನ್ನು ಓದಿ ಆತನನ್ನು ಹುಡುಕಿಕೊಂಡು ಏನ್ ಮಾಡಿದ್ರಂತೆ? ಹೊರಟು ಬಂದು ಆತನಿಗೆ ಅಡ್ಡ ಬೀಳ್ತಾ ಇದ್ರೆ, ಮೊದಲನೇದಾಗಿ ಏನ್ ಮಾಡ್ತಾ ಇದ್ರೆ? ತಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾ ಇದ್ರೆ, ನಮ್ಮ ಜ್ಞಾನವಲ್ಲ, ನೀನೇ ನಮಗೆ ಜ್ಞಾನವನ್ನ ಕೊಟ್ಟಾತ. ನಮ್ಮ ಆಯುಷ್ಯವೆಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ. ನಾವು ದುಡಿದು ತಂದಿರುವಂತ ಎಲ್ಲವೂ ಕೂಡ ನಿನ್ನ ಕೈಯಲ್ಲೇ ಉಂಟು. ನಾವು ಈ ಎಲ್ಲ ಕಾಣಿಕೆಯನ್ನ ನಾವು ನಿನಗೇನ್ ಮಾಡ್ತಾ ಇದ್ದೇವೆ? ಸಮರ್ಪಿಸುವಂತವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ,
5ನೇದಾಗಿ ನಮ್ಮ ಗಂಟುಗಳನ್ನ ನಾವು ಎಲ್ಲಿ ಬಿಚ್ಚಬೇಕಂತೆ? ದೇವರ ಸನ್ನಿಧಾನದಲ್ಲಿ ಬಿಚ್ಚಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮುಂದೆ ನಾವು ದೇವರಿಗೆ ಸಮರ್ಪಿಸುವವರು ಆಗಬೇಕು. ಯೇಸು ಸ್ವಾಮಿ ಒಂದ್ಸಾರಿ ಹೇಳ್ತಾರೆ 6ನೇ ಅಧ್ಯಾಯ ಮತ್ತಾಯ 19ನೇ ವಚನದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುವ ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುವ ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಹಲವು ಎಷ್ಟು ಸ್ಪಷ್ಟವಾಗಿ ಲೇಖನ ನಮಗೆ ತಿಳಿಸ್ತಾ ಇದೆ. ನಾವು ಗಂಟು ಎಲ್ಲಿ ಮಾಡಿ ಇಟ್ಕೊಬೇಕಂತೆ? ಇಲ್ಲಿರಿ, ಪರಲೋಕದ ದೇವರ ಸನ್ನಿಧಾನದಲ್ಲಿ. ದೇವರಿಗಾಗಿ ನೀನು ಮಾಡಿರ್ತಕ್ಕಂಥ ಪ್ರತಿಯೊಂದು ಖರ್ಚು ವೆಚ್ಚ ಕೂಡ ಅದು ದೇವರಲ್ಲಿ ಏನಿರುತ್ತೆ? ಲಿಖಿತವಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇರ್ತೀವಿ, ಬಡ್ಡಿಗೆ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. 5 ಲಕ್ಷ 10 ಲಕ್ಷ ಹಣ ಬಂತು, ಯಾರಿಗಾದ್ರು ಬಡ್ಡಿ ಕೊಟ್ಟರೆ ಬಡ್ಡಿ ನಮಗೆ ದುಡಿಯುತ್ತೆ ಅಂತ. ಇವತ್ತಿನ ದಿವಸದಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ? ಮೋಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಮೋಸವಾಗಿರುವಂಥ ಪ್ರಕರಣಗಳನ್ನು ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಕೆಲವೊಂದು ಪ್ಲಾನ್ಸ್ಗಳನ್ನು ತರ್ತಾರೆ ಪ್ರಿಯರು, ಅಲ್ಲಿ ಹಾಕ್ಬಿಡ್ತಾರೆ, ಚೀಟಿ ಕಟ್ತೀವಿ ಅಂತೇಳಿ. ಎಷ್ಟೋ ಜನರು ಏನಾಗಿದ್ದಾರೆ? ಮೋಸಕ್ಕೆ ವಂಚನೆಗೆ ಒಳಗಾಗಿದ್ದಾರೆ. ಏಸಪ್ಪ ಇದನ್ನು ಅವಾಗೂ ಹೇಳಿದ ಏನಂತೇಳಿ, ಇಲ್ಲಿ ಅಂತೂ ಕಳ್ಳರಿದ್ದಾರೆ. ಕಳ್ಳರು ಮನೆಯಲ್ಲಿರ್ಬೋದು, ಕಳ್ಳರು ಆಫೀಸ್ನಲ್ಲಿರ್ಬೋದು, ಕಳ್ಳರು ಎಲ್ಲಾದ್ರೂ ಇರ್ಬೋದು. ಹಲ್ಲೆಲೂಯಾ. ಆ ಕಳ್ಳತನ ಎನ್ನುವಂಥದ್ದು ಏನಾಗತ್ತೆ? ನೀನು ದೇವರಿಗೆ ಒಪ್ಪಿಸಲಾರದ ಅದನ್ನು ನೀನು ಈ ಲೋಕದ ವಿಷಯವಾಗಿ ನೀನು ಇಟ್ಟಿದ್ದೆ ಆದರೆ ಅದು ಖಂಡಿತವಾಗಿ ಏನಾಗುತ್ತೆ? ಕಳ್ಳತನ ಆಗುತ್ತೆ. ಏನಾಗುತ್ತೆ? ಅದು ಕಳ್ಳತನ ಆಗುತ್ತೆ. ಯಾಕಂದ್ರೆ ಭೂಲೋಕದಲ್ಲಿ ಅದು ನುಸಿ ಹಿಡಿದು ಕಿಲುವ ಹತ್ತಿ ಕೆಟ್ಟು ಹೋಗುತ್ತೆ, ಆದ್ರೆ ನಿನ್ನ ಗಂಟು ಎಲ್ಲಿರ್ಬೇಕು? ನೀನು ಪರಲೋಕದಲ್ಲಿ ಇಡಬೇಕು. ಹಲವು ಅದಕ್ಕಾಗಿ ದಾವೀದನು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಏನಂತ ಹೇಳ್ತಾ ಇದ್ದಾರೆ? ಬಂಗಾರ, ತನ್ನಲ್ಲಿರ್ತಕ್ಕಂಥ ಎಲ್ಲ ಬೆಳ್ಳಿ, ತನ್ನಲ್ಲಿರ್ತಕ್ಕಂಥ ಎಲ್ಲ ಮರಗಳು, ಯಾವ್ದಾವುದನ್ನು ದೇವರ ಆಲಯವನ್ನು ಕಟ್ಟಿಸ್ಬೇಕಂತ ಹೇಳಿ ಕೂಡಿಸಿಟ್ಟುಕೊಂಡಿದ್ನು, ಎಲ್ಲವನ್ನ ಏನ್ ಮಾಡಿದಂತ್ರಿ? ದೇವರಿಗೆ ಕೊಟ್ಟುಬಿಟ್ಟ. ತನ್ನ ಮಗನಿಗೆ ಒಪ್ಪಿಸಿದ್ನು. ಸೊಲೊಮೋನನ್ನು ಕಟ್ಟಬೇಕಂತ ಹೇಳಿ ದೇವರ ಆಜ್ಞೆ ಆಗಿತ್ತು. ಯಾಕಂದ್ರೆ ದಾವೀದನು ಬಹಳ ಯುದ್ಧಗಳನ್ನ ಮಾಡಿ ಯುದ್ಧದಲ್ಲಿ ಅನೇಕರನ್ನು ಏನ್ ಮಾಡಿದ? ಜಯಿಸಿದ್ದ, ಅನೇಕರನ್ನ ಕೊಂದು ಹಾಕಿದ. ನಿನ್ನ ಕೈ ರಕ್ತ ಹರಿಸಿದೆ, ಅದಕ್ಕಾಗಿ ನಿನ್ನ ಮಗನಾದಂಥ ಸೊಲೊಮೋನನ ಮೂಲಕವಾಗಿ ದೇವಾಲಯ ಏನಾಗಬೇಕು? ಕಟ್ಟಲ್ಪಡಬೇಕು ಅಂತೇಳಿ. ಹಲ್ಲೆಲೂಯಾ. ದೇವರು ಅದ್ಭುತವಾಗಿ ದಾವೀದನು ದೇವಾಲಯಕ್ಕೆ ಕೂಡಿಸಿರುವಂಥದ್ದು ಎಷ್ಟೋ ಹೆಚ್ಚೆಚ್ಚಾಗಿತ್ತು. ದಾವೀದನಾಗ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ಇದು ನೀನು ಕೊಟ್ಟಿರುವಂಥದ್ದೇ ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ. ಅಲ್ಲಿ ಏನಂತ ಹೇಳ್ತಾ ಇದ್ದೇನೆ? ಇದು ನಾನು ಮಾಡಿರುವಂಥದ್ದಲ್ಲ. ನೀನು ಒಂದು ವೇಳೆ ನನಗೆ ಜೀವ ಕೊಡಲಾರದೆ ಇದ್ದಿದ್ರೆ, ನೀನು ಒಂದು ವೇಳೆ ಯುದ್ಧದಲ್ಲಿ ನನ್ನನ್ನು ತಪ್ಪಿಸಲಾರದೆ ಇದ್ದಿದ್ರೆ, ನೀನು ಒಂದು ವೇಳೆ ನನ್ನ ಆಯುಷ್ಯನ್ನ ಹೆಚ್ಚಿಸಲಾರದೆ ಇದ್ದಿದ್ರೆ, ನೀನು ಒಂದು ವೇಳೆ ನನಗೆ ಜಯವನ್ನು ಕೊಡಲಾರದೆ ಇದ್ದಿದ್ರೆ ನಾನು ಇವೆಲ್ಲವುಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೇವರೇ ನೀನು ಕೊಟ್ಟಿರುವಂಥದ್ದನ್ನ ಪುನಃ ನಾನು ನಿನಗೆ ಏನ್ ಮಾಡ್ತಾ ಇದ್ದೇನೆ? ಒಪ್ಪಿಸಿ ಕೊಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವಾಲಯದ ವಿಷಯದಲ್ಲಿ ನಾವು ನೋಡುವಾಗ ದೇವರ ಸನ್ನಿಧಾನದಲ್ಲಿ ಬಿತ್ತಿರ್ತಕ್ಕಂಥ ಪ್ರತಿಯೊಂದು ಕೂಡ ಏನಾಗುತ್ತಿರೋದು ಲೆಕ್ಕಕ್ಕೆ ಬರುತ್ತೆ. ಆದ್ರೆ ಅಪೊಸ್ತಲರ ಕೃತ್ಯಗಳ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನನೀಯ ಸಫೈರಳು ಎನ್ನುವಂಥ ದಂಪತಿಗಳು ದೇವರ ಆತ್ಮನನ್ನ ಮೋಸ ಮಾಡೋದಕ್ಕೆ ಒಂದು ಭಾಗವನ್ನು ತಮ್ಮಲ್ಲಿಟ್ಟುಕೊಂಡು ಇಷ್ಟೇ ಹಣ ಬಂದಿರುವುದಂಥದ್ದು ಎಂಬುದಾಗಿ ಹೇಳಿ ಅವರು ಮೋಸ ಮಾಡಿದ ಕಾರಣಕ್ಕಾಗಿ, ದೇವರ ಆತ್ಮನನ್ನ ಮೋಸಗೊಳಿಸಿದ ಕಾರಣಕ್ಕಾಗಿ ಒಂದೇ ದಿವಸದಲ್ಲಿ ಅವರಿಬ್ಬರ ಪ್ರಾಣ ಪಕ್ಷಗಳು ಏನಾಗುವಂತೆ ಆಯುವುದು. ನಾವು ಸಮರ್ಪಿಸುವಾಗ ಸುಳ್ಳನ್ನು ಹೇಳುವಂಥದ್ದು ಬೇಡ. ಹಲ್ಲೆಲೂಯಾ. ದೇವರಿಗೆ ಯಥಾರ್ಥವಾಗಿ ನಾವು ಒಪ್ಪಿಸಿಕೊಳ್ಳೋಣ. ನಿನ್ನಲ್ಲಿರುವಾಗ ಅದು ನಿನ್ನದೇ ಹಣ, ದೇವರಿಗೆ ಕೊಟ್ಟ ಮೇಲೆ ಅದು ಏನಾಗಿರುತ್ತೆ? ದೇವರದಾಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಕೈಸರನದನ್ನ ಕೈಸರನಿಗೆ ಕೊಡ್ರಿ, ದೇವರದನ್ನ ದೇವರಿಗೆ ಕೊಡ್ರಿ. ದೇವರು ನಿನಗೆ ಏನನ್ನು ಕೊಟ್ಟಿದ್ದಾನೆ ಅದನ್ನು ದೇವರಿಗೆ ನೀನು ಒಪ್ಪಿಸಬೇಕು. ದೇವರು ಖಂಡಿತವಾಗಿ ಆಶೀರ್ವದಿಸ್ತಾನೆ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸಬೇಕು. ಯೇಸುವಿಗೆ ಆ ಜ್ಞಾನಿಗಳು ಬಂದು ಏನ್ ಮಾಡಿದ್ರಂತೆ? ತಮ್ಮ ಗಂಟೆಗಳನ್ನು ಬಿಚ್ಚಿ ಆತನಿಗೆ ಕಾಣಿಕೆಯನ್ನ ಸಮರ್ಪಿಸಿದ್ರು. ಅನೇಕರು ಏನ್ ಮಾಡ್ತಾರೆ? ಹೊರಗಡೆ ಗಂಟೆ ಬಿಚ್ತಾರೆ. ಹೊರಗಡೆ ಗಂಟೆ ಬಿಚ್ಚಿದ್ದು ನಿನ್ನ ಕೆಲಸ ಅದು ಏನಾಗಲ್ಲ, ನಿನ್ನ ತೀಕ್ಷ್ಣವಾಗಿ ಶೀಘ್ರವಾಗಿ ಆದ ರೀತಿಯಲ್ಲಿ ಕಂಡು ಬಂದಾಗಲೂ ಕೂಡ ಮತ್ತೆ ಅದನ್ನು ನಿನ್ನನ್ನು ಏನ್ ಮಾಡುತ್ತೆ? ಆಳ್ವಿಕೆ ಮಾಡುತ್ತೆ. ಮತ್ತೆ ಅದನ್ನು ನಿನ್ನನ್ನು ಏನ್ ಮಾಡುತ್ತೆ? ಎಳೆದಿಟ್ಟುಕೊಡುತ್ತೆ. ಹಲ್ಲೆಲೂಯಾ. ಸೈತಾನನ ಮಿತ್ರರು, ಸೈತಾನ ಏನ್ ಮಾಡ್ತಾನೆ? ಸ್ವಲ್ಪ ಕೊಟ್ಟಿದಾರಲ್ವಾ ಈ ಕೆಲಸ, ಸ್ವಲ್ಪ ಲೈಟಾಗಿ ನಾವೇನ್ ಮಾಡೋಣ, ಕೈ ತೆಗೋಣ ಅಂತೇಳಿ ಕೈ ತೆಗಿತಾನೆ. ಕೈ ತೆಗೆದಿದ್ದಾದ್ಮೇಲೆ ಇಲ್ಲಪ್ಪ ಕೊಟ್ಟದಕ್ಕೆ ಬೇಸಾಯ್ತು, ಇಲ್ಲ ಮಾಡಿಸೋದಕ್ಕೆ ಬೇಸಾಯ್ತು, ಹೋಮ ಮಾಡಿರೋದಕ್ಕೆ ಬೇಸಾಯ್ತು, ಯಜ್ಞ ಮಾಡಿರೋದಕ್ಕೆ ಬೇಸಾಯ್ತು. ಆಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ
ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಅವನು ನಿಮ್ಮನ್ನ ನಡೆಸ್ತಾನೆ. ಯಾಕಂದ್ರೆ ಮನುಷ್ಯರನ್ನ ಕಂಡ್ರೆ ಸೈತಾನನಿಗೆ ಆಗಲ್ಲ. ಮನುಷ್ಯರನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅವನು, ಪಾತಾಳಕ್ಕೆ ಕರೆದುಕೊಂಡು ಹೋಗ್ಬೇಕಂತೇಳಿ ಅವನ ಒಂದು ಪರಿಪೂರ್ಣ ಇಷ್ಟ ಪ್ರಿಯ. ಯಾಕಂದ್ರೆ ಮನುಷ್ಯರೆಲ್ಲರೂ ಕೂಡ ಯಾರ ಹೋಲಿಕೆಯಲ್ಲಿದೆ, ನಾವು ದೇವರ ಹೋಲಿಕೆಯಲ್ಲಿ ದೇವರ ಸ್ವರೂಪದಲ್ಲಿ ಇದ್ದಂತ ನಮ್ಮನ್ನು ಕಂಡ್ರೆ ಅವನಿಗೆ ಆಗಲ್ಲ. ಯಾರಿಗಾಗಲ್ಲ? ಸೈತಾನನಿಗೆ ಆಗಲ್ಲ ಪ್ರಿಯ. ಅದಕ್ಕಾಗಿ ಅವನು ಸ್ವಲ್ಪ ಹೊತ್ತು ಬಿಡುತ್ತಾನೆ, ಮತ್ತೆ ಸ್ವಲ್ಪ ದಿವಸಗಳಾದ್ಮೇಲೆ ಭಯಂಕರವಾದಂಥ ರೀತಿಯಲ್ಲಿ ಹಿಡಿದು ಅವರನ್ನ ನಾಶನದ ಕಡೆಗೆ ಏನ್ ಮಾಡ್ತಾನೆ, ಎಳೆದುಕೊಂಡು ಸೆಳೆದುಕೊಂಡು ದುರ್ಚಟಗಳಲ್ಲಿ ಅವರನ್ನ ಬೀಳಿಸಿ ಸಂಪೂರ್ಣವಾಗಿ ಏನ್ ಮಾಡ್ತಾನೆ, ನಾಶನದ ಕಡೆ ಕರೆದುಕೊಂಡು ಹೋಗ್ತಾನೆ ಪ್ರಿಯ. ಅದಕ್ಕಾಗಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ಸೈತಾನನ ಮುಂದೆ ಅಲ್ಲ, ಇವತ್ತು ನೀನು ಲೋಕದ ಮುಂದೆ ಅಲ್ಲ, ಇವತ್ತು ನಿನ್ನ ದೇವರ ಮುಂದೆ ನಿನ್ನ ಗಂಟನ್ನ ಬಿಚ್ಚುವಾಗ ಅದು ಸ್ವಲ್ಪವೇ ಆಗಿರಲಿ. ಬಡವಿಧವೆ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನ ಯೇಸು ಸ್ವಾಮಿ ನೋಡಿ ಏನಂತ ಹೇಳ್ತಾ ಇದ್ದಾರೆ, ಈಕೆ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೇಸ್. ಕೊಡಬೇಕಾದಂಥ ಮನಸ್ಸು, ಕೊಡಬೇಕಾದಂಥ ಒಂದು ಗುರಿ, ಕೊಡಬೇಕಾದಂಥ ಒಂದು ಚಿತ್ತ, ಅದು ಬಹಳ ಮುಖ್ಯ. ನೀನು ಎಷ್ಟು ಕೊಟ್ಟಿದೆಯೋ ಮುಖ್ಯ ಅಲ್ಲ, ನೀನು ಯಾವ ರೀತಿಯಾಗಿ ದುಡಿದು ಸಂಪಾದಿಸಿ ದೇವರ ಸನ್ನಿಧಾನದಲ್ಲಿ ನೀನು ಬಿತ್ತಿದೆಯೋ ಅದು ಬಹಳ ಮುಖ್ಯ. ಯಾರು ಕೂಡ ಕಠಿಣ ಹೃದಯವುಳ್ಳವರಾಗಿ, ಯಾರು ಕೂಡ ದುಃಖದಿಂದ ಕೊಡಬೇಡ್ರಿ ಅಂತೇಳಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಕೊಡುವಾಗ ಉದಾರ ಸ್ವಭಾವದಿಂದ ಸಂತೋಷದಿಂದ ಕೊಡುವವರ ಮೇಲೆ ದೇವರ ಪ್ರೀತಿ ಉಂಟು. ನೀನು ಬಿತ್ತಿದ್ದನ್ನ ಖಂಡಿತವಾಗಿ ದೇವರು ನಿನಗೇನು ಮಾಡ್ತಾನೆ, ಪುನಃ ಒದಗಿಸಿ ಕೊಡ್ತಾನೆ. ಆತನು ಕೊಡ್ತಾನೆ. ಯಾವ ರೀತಿಯಾಗಿ ಕೊಡ್ತಾನೋ ನೀನು ನಿನ್ನ ಜೀವಿತದಲ್ಲಿ ಸಾಕ್ಷಿ ಹೇಳುವಾಗ ನಿನಗೆ ಗೊತ್ತಾಗುತ್ತೆ ಪ್ರೇರ. ಎಲ್ಲರ ಅನಾರೋಗ್ಯ ಅಂತೇಳಿ ಹಾಸ್ಪಿಟ್ಲಿಗೆ ಇಡುವಾಗ ದೇವರು ನಿನ್ನನ್ನು ಆರೋಗ್ಯಕರವಾಗಿ ಇರಿಸ್ತಾನೆ. ಅನೇಕರು ಬೆಳೆ, ಹೊಲದಲ್ಲಿರ್ತಕ್ಕಂಥ ಬೆಳೆ ಸ್ವಲ್ಪವಾಗಿ ಬಂದಾಗ ನಿನ್ನ ಬೆಳೆಯನ್ನು ದೇವರು ಏನ್ ಮಾಡ್ತಾನೆ, ಹೆಚ್ಚಿಸ್ತಾನೆ. ಒಂದು ವೇಳೆ ಅವರಿಗೆ ಹೆಚ್ಚು ಬೆಳೆ ಬಂದಾಗ ಕೂಡ ಅವರು ಮಾರಾಟ ಮಾಡಿದಾಗ ಅದರ ಒಂದು ಬೆಲೆ ಎನ್ನುವಂಥದ್ದು ಕಡಿಮೆ ಇದ್ದಾಗ ನಿನ್ನಲ್ಲಿರ್ತಕ್ಕಂಥ ಸ್ವಲ್ಪ ಬೆಳೆಯೇ ಅದನ್ನು ದೇವರು ಒಳ್ಳೆ ಬೆಲೆಗೆ ಹೋಗುವ ಹಾಗೆ ಕಾರ್ಯ ಮಾಡ್ತಾನೆ. ಆತನಿಗೆ ಯಾವ ರೀತಿಯಾಗಿ ಮಾಡ್ತಾನೆ ಗೊತ್ತಿಲ್ಲ, ಆದರೆ ದೇವರು ನಿನ್ನ ಪರವಾಗಿ ಜೋಕ್ಯ ಖಂಡಿತವಾಗಿ ಮಾಡೇ ಮಾಡ್ತಾನೆ ಪ್ರೇರೆ. ಎಲಿಯನನ್ನು ಪೋಷಿಸಿದ ಹಾಗೆ ಆ ಬರಹ ಕಾಲದಲ್ಲಿ ನಿನ್ನನ್ನು ಕೂಡ ಆತನ ಏನು ಮಾಡ್ತಾನೆ, ಪೋಷಿಸ್ತಾನೆ, ಸಂರಕ್ಷಿಸ್ತಾನೆ, ಕಾಪಾಡುತ್ತಾನೆ. ಆತನು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸ್ತಾನೆ. ಅದಕ್ಕಾಗಿ ಬಿತ್ತುವಂಥದ್ದನ್ನು ನೀವು ಕಲಿ. ನಿಮಗೆ ಬರುವಂಥದ್ದು ಸ್ವಲ್ಪ ಇರಲಿ, ಸ್ವಲ್ಪವಾದದರಲ್ಲಿ ದೇವರಿಗೆ ನೀವು ಸಮರ್ಪಣೆ ಮಾಡುವಾಗ ದೇವರು ಖಂಡಿತವಾಗಿ ನಿನ್ನ ಆ ಒಂದು ಏನಂತ ಹೇಳ್ತಾ ಇದ್ದೇವೆ, ನಿನ್ನ ಕಾಣಿಕೆಯನ್ನ, ನಿನ್ನ ಕಷ್ಟಾರ್ಜಿತವನ್ನ ಆತನು ಏನ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಅದರ ಮೇಲೆ ಇರ್ತಕ್ಕಂಥ ಶಾಪ ಎನ್ನುವಂಥದ್ದನ್ನ ತೆಗೆದು ಹಾಕ್ತಾನೆ. ಅದು ನಿನಗೆ ಆಶೀರ್ವಾದಕರವಾಗಿ ಇರಲಿಕ್ಕಿದೆ ಪ್ರಿಯರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಚಿಂತೆ ಭಾರ ಎಲ್ಲ ದೇವರ ಮೇಲೆ ನೀನು ಸಮರ್ಪಣೆ ಮಾಡು. ನಿನ್ನ ಕಾರ್ಯಭಾರವೆಲ್ಲ ನೀನು ದೇವರ ಮೇಲೆ ಸಮರ್ಪಣೆ ಮಾಡು. ನಿನ್ನ ದೇಹವನ್ನೆಲ್ಲ ದೇವರಿಗೆ ನೀನು ಸಮರ್ಪಣೆ ಮಾಡು. ನಿನಗೆ ಪ್ರಿಯವಾದಂಥವುಗಳು, ಅವುಗಳನ್ನ ನೀನು ಮೊದಲು ಸಾಯಿಸಬೇಕಾಗಿದೆ. ಏನ್ ಮಾಡಬೇಕಾಗಿದೆ? ಸಾಯಿಸಬೇಕಾಗಿದೆ. ನಿನ್ನ ಹೃದಯದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಅಬ್ರಹಾಮ ಮಗನ ಹುಟ್ಟಿದ ಮೇಲೆ ಮಗನಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟ. ಆತನು ತನ್ನ ಹೃದಯದಲ್ಲಿ ಮಗನನ್ನ ಸಾಯಿಸಲಾರದವರೆಗೆ ಮಗನನ್ನ ಸಾಯಿಸೋದಕ್ಕೆ ಆತನು ಇಷ್ಟಪಡಲು ಮೊದಲು ಹೃದಯದಲ್ಲಿ ಕೊಂದುಕೊಂಡ. ಹಲ್ಲೆಲೂಯಾ. ಹೃದಯದಲ್ಲಿ ಮಗನ ಮೇಲೆ ಕಠಿಣತೆಯನ್ನು ಬೆಳೆಸಿಕೊಂಡು ಕತ್ತಿ ಎತ್ತಿದಾಗ ದೇವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರೇರೆ. ನಾನು ನಿನಗೆ ಮಗನಿಗೆ ಬದಲಾಗಿ ಒಂದು ಟಗರು ಮರಿಯನ್ನ ಕೊಡ್ತೇನೆ. ಕಣ್ಣೆತ್ತಿ ನೋಡಿದಾಗ ಟಗರು ಎನ್ನುವಂಥದ್ದು ಇತ್ತು. ಹಲ್ಲೆಲೂಯಾ. ಪ್ರೇಸ್. ಅಂದ್ರೆ ನಿನ್ನ ಹೃದಯದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ನೀನು ಕೊಡು. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳಿದೆ ನಾನು, ನಮ್ಮ ಕಾಣಿಕೆಗಳನ್ನ ನಾವು ದೇವರಿಗೆ ಏನ್ ಮಾಡಬೇಕು, ಸಮರ್ಪಿಸುವವರಾಗಬೇಕು. ನಿನ್ನ ಕಷ್ಟಾರ್ಜಿತ ಅಂದ್ರೆ ಕೇವಲ ದುಡ್ಡು ಮಾತ್ರ ಅಲ್ಲ, ನಿನ್ನ ಸಮಯವನ್ನು, ದೇವರು ನಿನಗೆ ಸಮಯ ಕೊಟ್ಟಿದ್ದಾನಲ್ಲ, ಆ ಸಮಯವನ್ನು ನಿನ್ನ ದೇವರಿಗೆ ಏನು ಮಾಡು, ಸಮರ್ಪಣೆ ಮಾಡು. ನಿನ್ನ ದೇಹ ಅದು ನಿನ್ನಿಂದ ಅಲ್ಲ, ಅದು ದೇವರು ಉಂಟು ಮಾಡಿರುವಂಥದ್ದು. ಯಾರು ಸೈಂಟಿಸ್ಟ್ ಬಳಿಗೆ ಹೋಗಿ ಇಂಥ ದೇಹ ಮಾಡ್ರಂದ್ರೆ ಮಾಡ್ತಾರ? ಹೊಸ ಕಿಡ್ನಿ ಮಾಡಿದ್ರೆ ಮಾಡ್ತಾರ? ಮಾಡಲ್ಲ. ಯಾಕೆ ಮಾಡಲ್ಲ ಹೇಳ್ರಿ? ಅದು ಮನುಷ್ಯರದಲ್ಲ, ಅದು ಯಾರ ಕಾರ್ಯ? ಅದು ದೇವರ ಕಾರ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ದೇಹ ಅದು ದೇವರಿಂದ ಬಂದಿರುವಂಥದ್ದು, ಅದು ದೇವರ ಆಲಯವಾಗಿರುವಂಥದ್ದು. ಅದನ್ನ ನೀನು ದೇವರಿಗೆ ಸಮರ್ಪಣೆ ಮಾಡು. ನಿನ್ನ ಸಮಯವನ್ನು ದೇವರಿಗೆ ಸಮರ್ಪಣೆ ಮಾಡು. ನಿನ್ನ ಕಷ್ಟಾರ್ಜಿತವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಖಂಡಿತವಾಗಿ ನಿನ್ನ ಕಮಿಟ್ಮೆಂಟ್ ಎನ್ನುವಂಥದ್ದು 100% ಆಗಿ ರೈಟ್ ಆಗಿರುವಂಥದ್ದಾಗಿದೆ. ಆ ಕಮಿಟ್ಮೆಂಟ್ಗೆ ಖಂಡಿತವಾಗಿ ದೇವರು ನಿನ್ನ ಸಂಗಡ ಕನೆಕ್ಟ್ ಆಗಿ ನಿನ್ನ ಜೀವಿತವನ್ನು ಏನು ಮಾಡ್ತಾನೆ ಅಂತ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲ ರೀತಿ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಸಹೋದರಿ ಇವತ್ತು ನೀನು ದೇವರಿಗೆ ಸಮರ್ಪಣೆ ಮಾಡಬೇಕಾದಂಥ ವಿಧಾನವನ್ನ, ಯಾವುದನ್ನು ಸಮರ್ಪಿಸಬೇಕೆನ್ನುವಂಥ ಸಂಗತಿಯನ್ನು ನೀನು ತಿಳಿದುಕೊಂಡಿದೀಯಾ? ಆ ಸಂಗತಿಗಳನ್ನು ಸಮರ್ಪಿಸುವವನಾಗಿದೀಯಾ? ನಿನ್ನ ಜೀವಿತವನ್ನು ಒಂದು ಸಾರಿ ನೀನು ಪರೀಕ್ಷೆ ಮಾಡು. ಅನೇಕ ಸಾರಿ ಚಿಂತೆಯಲ್ಲಿ ಇದೆಯಾ? ದೇವರು ಹೇಳ್ತಾ ಇದ್ದೀನಿ, ನೀನು ಚಿಂತೆ ಮಾಡಬೇಡ, ನನ್ನ ಮುಂದೆ ನಿನ್ನ ಎಲ್ಲ ಚಿಂತೆಯನ್ನ ಹಾಕಿ, ನಿನ್ನ ಭೂಯಾತ್ರೆ ಎಲ್ಲ ಚಿಂತೆಯನ್ನು ನನಗೆ ವಹಿಸಿಬಿಟ್ಟು
ಇನ್ನು ಭರವಸೆಯಿಂದ ಸಾಗು ಎಂಬುದಾಗಿ. ನಿನ್ನ ದೇಹವನ್ನ, ನೀನು ದೇವರ ಆಲಯವಾಗಿರ್ತಕ್ಕಂಥ ನಿನ್ನ ದೇಹವನ್ನ ಮಲಿನ ಮಾಡಿಕೊಳ್ತಾ ಇದೆಯೇನು, ಕೆಡಿಸಿಕೊಳ್ತಾ ಇದೆಯೇನು, ಪಾಪದ ಸ್ಥಳವಾಗಿ ಕಳ್ಳರ ಗವಿಯಾಗಿ ನೀನು ಮಾಡಿದೆಯೇನು, ದೇಹವನ್ನು ಸಂಪೂರ್ಣವಾಗಿ ದೇವರಿಗೆ ನೀನು ಸಮರ್ಪಣೆ ಮಾಡಿ. ನಿನಗೆ ಪ್ರಿಯವಾದಂಥವುಗಳನ್ನು ಯಾವುದನ್ನ ಹೃದಯದಲ್ಲಿ ಪ್ರಥಮ ಸ್ಥಾನವನ್ನು ನೀನು ಇಟ್ಟುಕೊಂಡಿದ್ದೀಯ, ಯಾವುದಕ್ಕೆ ಮೊದಲನೆಯ ಆದ್ಯತೆಯನ್ನು ನೀನು ಕೊಟ್ಟಿದೀಯ, ದೇವರಿಗೆ ಕೊಡುವಂತ ಮೊದಲನೇ ಆದ್ಯತೆ ನಿನ್ನ ಗಂಡನಿಗೆ ಕೊಟ್ಟಿದೀಯಾ, ನಿನ್ನ ಹೆಂಡತಿಗೆ ಕೊಟ್ಟಿದೀಯಾ, ನಿನ್ನ ಮಕ್ಕಳಿಗೆ ಕೊಟ್ಟಿದೀಯಾ, ಕೆಲವೊಂದು ವಸ್ತುಗಳಿಗೆ ಕೊಟ್ಟಿದೀಯಾ, ವಿಷಯ ಸಂಗತಿಗಳಿಗೆ, ಊರುಗಳಿಗೆ ಕೊಟ್ಟಿದೀಯಾ? ಯಾವುದು ದೇವರಿಗೆ ಮತ್ತು ನಿನಗೆ ವಿಗ್ರಹವಾಗಿ ಅಡ್ಡವಾಗಿ ಇದೆ ಅದನ್ನು ತೆಗೆದ ನೀನು ಮೊದಲನೇ ಸ್ಥಾನ. ನಿನ್ನ ಪ್ರಿಯವಾದಂಥ ಸಂಗತಿಗಳೆಲ್ಲವನ್ನು ದೇವರಿಗೆ ನೀನು ಸಮರ್ಪಣೆ ಮಾಡು. ಸಹೋದರ ಸಹೋದರಿ, ನಿನ್ನ ಗಂಟನ್ನ ನೀನು ಆ ಕೂಸಿನ ಮುಂದೆ ಜ್ಞಾನಿಗಳಾದವರು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆ ಜ್ಞಾನಿಗಳು ಆ ಕೂಸಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಆರಾಧಿಸಿ ಆ ಮಗುವಿಗೆ ಕಾಣಿಕೆಯನ್ನ ಕೊಟ್ಟರು ಎಂಬುದಾಗಿ. ಇವತ್ತು ನಿನ್ನ ಚಿತ್ತ, ನಿನ್ನ ಒಂದು ಸ್ಥಿತಿ ಯಾವ ರೀತಿಯಾಗಿ, ನಿನ್ನ ಚಿತ್ತ ಯಾವ ಕಡೆ ಇದೆ, ಒಂದು ಸಾರಿ ನಿನ್ನ ಜೀವಿತವನ್ನ ಪರೀಕ್ಷೆ ಮಾಡುತ್ತೆ. ದೇವರಿಗೆ ಕಮಿಟ್ಮೆಂಟ್ ಆಗಿದೆಯಾ? ದೇವರಿಗೆ ನೀನು ಸಮರ್ಪಣೆ ಜೀವಿತ ಉಳ್ಳವನಾಗಿ ಜೀವಿಸ್ತಾ ಇದೆಯಾ? ನಿನ್ನ ಅಂಗಾಂಗಗಳು, ನಿನ್ನ ಸ್ತೋತ್ರ ಬಲಿಗಳು, ಅವುಗಳನ್ನು ದೇವರಿಗೆ ಸಮರ್ಪಿಸ್ತಾ ಇದೆಯಾ ಅಥವಾ ಇಲ್ಲ? ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡ್ತೀವಿ. ಸಂಘ ಪ್ರಾರ್ಥನೆಯಲ್ಲಿ ಎಲ್ಲ ಏಕೀಭವಿಸೋಣ. ಪ್ರಾರ್ಥನೆ, ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನನ್ನ ಸ್ತೋತ್ರ. ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಸ್ಪಷ್ಟವಾಗಿ ಮಾತಾಡಿದ್ದಪ್ಪ, ನನ್ನ ಸ್ತೋತ್ರ. ಸಮಯವನ್ನು ಅರ್ಪಣೆ ಮಾಡುವ ವಿಷಯ ದೇವರಾತ್ಮನೆ, ಅದೇ ಪ್ರಕಾರವಾಗಿ ಕಷ್ಟಾರ್ಜಿತವನ್ನು ಅರ್ಪಣೆ ಮಾಡುವ ವಿಷಯ, ಪರಿಪೂರ್ಣವಾಗಿ ಕರ್ತನೆ ಹೃದಯದಲ್ಲಿ ನಿನಗೆ ಸಮರ್ಪಣೆ ಮಾಡುವ ವಿಷಯ, ನಿನ್ನನ್ನು ಅಂಟಿಕೊಂಡು ಜೀವಿಸುವ ವಿಷಯ ಸ್ಪಷ್ಟವಾಗಿ ತಿಳಿಯಪಡಿಸಿದ ನಿನಗೆ ಸ್ತೋತ್ರ. ದೇವರಾತ್ಮನೆ, ಪರಿಶುದ್ಧಾತ್ಮ ಬಂದಿರೋ ಇವರೆಲ್ಲರೂ ನೀನು ಈ ತಿಳಿಸಿದ ಪರಿಶುದ್ಧವಾದ ಮಾತುಗಳನ್ನು ಕೇಳಿದ್ದಾರೆ. ಒಡಂಬಟ್ಟು ಜೀವಿಸುವಂತೆ ನೀನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಅಪ್ಪ, ಪರಿಶುದ್ಧವಾಗಿರುವಂತಹ ಒಂದು ಜೀವಿತದ ಅವಧಿ ಪರಿಶುದ್ಧಾತ್ಮರೇ ನೀವು ಜೊತೆಗಿದ್ದು ನಡೆಸಲು ನೀವು ಇಷ್ಟಪಟ್ಟಿದ್ದೀರಿ. ಈ ದುಡಿಯುವ ವಾಯ್ದೆಯನ್ನು, ಪ್ರವಾಸ ಕಾಲವನ್ನು ನಿನ್ನ ಕಡೆ ದೃಷ್ಟಿ ಇಟ್ಟು ನಡೆದುಕೊಂಡು ನಿನ್ನ ಮಾತುಗಳನ್ನು ಕೇಳಿ ನಿನ್ನಿಂದ ಸಕಲ ಆಶೀರ್ವಾದಗಳನ್ನು, ಆರೋಗ್ಯವನ್ನು, ಆನಂದವನ್ನು, ನಿನ್ನ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವಂಥ ಮನಸ್ತತ್ವವನ್ನು, ಸ್ಥಿರತೆಯನ್ನು ದಯಪಾಲಿಸು. ಪ್ರಭುವೇ, ರಕ್ಷಕರೇ, ಬಾಧೆಗಳಿಂದ, ವ್ಯಾಧಿಗಳಿಂದ ನಿನಗೆ ಮನಸ್ಸು ಕೊಡದೆ, ನಿನ್ನನ್ನು ಸ್ತುತಿಸದೆ, ಸಮಯವನ್ನು ಕೊಡದೆ, ಅರ್ಪಿಸದೆ, ಅನೇಕ ಸ್ಥಿತಿಯಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ ಬಂದಿರುವ ಇವರೆಲ್ಲರನ್ನ ಸ್ವಾಮಿ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರಾತ್ಮನೇ, ಯಾರು ಯಾವ ರೂಪದಲ್ಲಿ ಮಾಡಬೇಕು ಅವರಿಗೆ ತಿಳಿಸಿಕೊಡು, ಮನವರಿಕೆ ಮಾಡಿಕೊಡು. ಮುಖ್ಯವಾಗಿ ಹೃದಯದಲ್ಲಿ ನಿನಗೆ ಸ್ಥಳವನ್ನು ಕೊಡುವ ಮನುಷ್ಯರಾಗಿ ಮಾಡು. ನೀನು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಅರಿತುಕೊಳ್ಳುವಂತೆ ಮಾಡು. ಸಕಲ ಮಾನವರನ್ನು, ಭೂಮಿಯನ್ನು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡಿದ ಏಕೈಕ ದೇವರು ನೀವಾಗಿದ್ದೀರಿ. ಯೇಸು ಎಂಬ ನಾಮವನ್ನು ಧರಿಸಿಕೊಂಡು 2000 ವರ್ಷಗಳಿಂದ ಇಲ್ಲಿಗೆ ಬಂದಿರಪ್ಪ. ಅದಕ್ಕಿಂತ ಮುಂಚೆಯೂ ದೇವಲೋಕದಲ್ಲಿ ಸ್ವಾಮಿ ಅಲ್ಲೇ ಇದ್ದುಕೊಂಡು ಎಲ್ಲವನ್ನು ನಡೆಸಿದ ದೇವರು. ಪುನಃ ನೀನು ಪರಲೋಕಕ್ಕೆ, ಭೂಲೋಕಕ್ಕೆ ಮಾರ್ಗವನ್ನು ಮಾಡಿ ಕರ್ತನೆ, ನೀನೇ ಧರ್ಮಶಾಸ್ತ್ರ ಬರೆದು ಕೊಟ್ಟಿರುವಂಥ ದೇವರು, ಧರ್ಮಶಾಸ್ತ್ರವನ್ನು ನೆರವೇರಿಸಿದ ದೇವರು, ಸದಾಕಾಲ ಕೃಪೆಯನ್ನು ಅನುಗ್ರಹ ಮಾಡಿದ ದೇವರು, ಪ್ರೀತಿಯನ್ನು ತುಂಬಿಸಿದ ದೇವರು. ಪುನಃ ನೀನು ಪರಲೋಕಕ್ಕೆ ಏರಿ ಹೋಗಿ ತಂದೆ, ಮತ್ತೆ ಪುನಃ ನೀನು ಬರಲಿಕ್ಕಿದ್ಯಪ್ಪ. ಅದಕ್ಕಾಗಿ ನಾವು ಸಿದ್ಧವಾಗಿ ನಿಲ್ಲುವಂತೆ ನಮಗೆ ಸ್ವಾಮಿ ಪ್ರಬೋಧನೆ ಮಾಡಿದಕ್ಕಾಗಿ ಸ್ತೋತ್ರ.
ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧಿ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಹಲ್ಲೆಲೂಯಾ.